ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತ ಸಂಖ್ಯೆಲಿಟ್ಟು ನಮ್ನೆಲ್ಲರನ್ನು ಎಣಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ಹೌದಪ್ಪ ತಂದೆ, ಅಲ್ಪರು ಅಯೋಗ್ಯರು ಲೋಕದಿಂದ ಆಯ್ದುಕೊಂಡು ತಂದೆ ನಮ್ಮನ್ನು ಇದುವರೆಗೆ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ಜ್ಞಾನವನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಈ ಕೂಟಕ್ಕೆ ಇನ್ನು ಯಾವ ಸೋದರ ಸೋದರಿಯರು ಬರ್ಬೇಕಾಗಿದೆ ತಂದೆ, ಅವ್ರಿಗೆ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಸಾಧಿರ್ಕೊಂತಾರೆ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗಿ ತಂದೆ ಅವ್ರಿಗೆ ತಂದೆ ಸಹಾಯ ಮಾಡು ತಂದೆ. ಆ ತಂದೆ ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಅದನ್ನು ಮೆಲುಕು ಹಾಕಿ ತಂದೆ ನಿಮಗೆ ಚಿತ್ತಕ್ಕನುಸಾರವಾಗಿ ನಮ್ಮ ಓಟ ನಾವು ಓಡಿ ಮುಗಿಸುವಾಗ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೆ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಕೂಟವನ್ನು ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮೊದಲು ತಂದೆಯ ದೇವರಿಗೂ ಅವರ ಮಗನಾದ ಕ್ರಿಸ್ತನಿಗೂ ಈ ಒಂದು ಸಮಯದಲ್ಲಿ ಈ ಒಂದು ವೇಳೆಯಲ್ಲಿ ಕೂಡ ಕೃತಜ್ಞತೆಯನ್ನು ಹೇಳಿಕೊಂಡು, ಸಹೋದರ ಸಹೋದರಿಯರೇ, ನಾವು ನೋಡಿದಂತ ಪಾಠಗಳು ಇವತ್ತು ದೇವದರ್ಶನ ಗುಡಾರ ಪಾಠವನ್ನು ನಾವು ಕಂಟಿನ್ಯೂಷನ್ ಮಾಡ್ತಾ ಇದ್ದೀರಿ. ಸೊ ಓದು ಒಂದು 4 ವಾರ 5 ವಾರ ನಾವು ಕರ್ತರ ಪ್ರಭುರಾತ್ರಿ ಭೋಜನೆ ಒಂದು ಅದರ ಒಂದು ಒಂದು ಹಬ್ಬಗಳ ಬಗ್ಗೆ ಅನೇಕ ವಿಷಯಗಳನ್ನ ನಾವು ಮಾತಾಡಿದ್ದೀರಿ. ಮತ್ತೆ ನಾವು ಇವತ್ತು ಈ ದೇವದರ್ಶನ ಗುಡಾರ ಪಾಠಕ್ಕೆ ಮತ್ತೆ ನಾವು ವಾಪಸ್ ಬರ್ತಾ ಇದ್ದೀರಿ. ಸೊ ಸಹೋದರ ಸಹೋದರಿಯರೇ, ನಾವು ನೋಡಿದಂಗೆ ಅಲ್ವಾ, ಸತಿ ನಾವು ಯಾವ್ದಪ್ಪ ಪಾಠವಾಗಿ ನೋಡಿದ್ವಿ ಅಂತ ಹೇಳಿದ್ರೆ ಗಂಗಾಳ ಅಂತ ನೋಡಿದ್ವಿ ಅಲ್ವರ. ಆ ಗಂಗಾಳ ಪಾಠವನ್ನು ನಾವು ಈ ಗಂಗಾಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಮತ್ತೆ ಈ ಪಾಠಕ್ಕೆ ಹೋಗೋದಕ್ಕೂ ಮುಂಚೆ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಕೆಲವು ವಿಷಯಗಳನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಕೆಲವು ಪ್ರಶ್ನೆ ಕೇಳ್ತೀನಿ, ಕೆಲವು ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ನಾವು ಬರುವ ಪಾಠವನ್ನು ಹಂಗೆ ನಾವು ಕಂಟಿನ್ಯೂ ಮಾಡೋಣ ಸಹೋದರ ಸಹೋದರಿಯರೇ. ಸೊ ಈ ಗಂಗಾಳ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ನಮಗೆಲ್ಲ ಗೊತ್ತಿದ್ದಂಗೆ ದೇವದರ್ಶನ ಗುಡಾರ, ಆ ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ಮೊದಲನೇ ಆ ಒಂದು ಬಾಗಿಲು ಮತ್ತೆ ದೇವದರ್ಶನ ಗುಡಾರ ಆ ಮಧ್ಯದಲ್ಲಿ ಇದ್ದಿದ್ದಂತ ಆ ಯಜ್ಞವೇದಿ, ಆ ಯಜ್ಞವೇದಿ ಪಕ್ಕದಲ್ಲಿ ಇದ್ದಿದ್ದ ಸ್ವಲ್ಪ ಮುಂದೆ ಯಜ್ಞವೇದಿಗೂ ಆ ದೇವದರ್ಶನ ಗುಡಾರಿಗೂ ಸೆಂಟ್ರಲ್ಲಿ ಇದ್ದಿದ್ದಂತ ಏನಂತ ಹೇಳಿದ್ರೆ ಈ ಒಂದು ಗಂಗಾಳ ಇತ್ತು ಅಂತ ನಾವು ನೋಡಿದ್ವಿ. ಸಹೋದರ ಸಹೋದರರೇ, ಈ ಗಂಗಾಳ ಯಾವ ಒಂದು ಲೋಕದಲ್ಲಿ ಮಾಡಿತ್ತು, ಯಾವ ಒಂದು ಮೆಟ್ಲಲ್ಲಿ ಮಾಡಿದ್ರು ಅಂತ ಯಾರಿಗಾದ್ರೆ ಗೊತ್ತಿದ್ಯಾ? ಯಾವ ಮೆಟ್ಲು? ತಾಮ್ರದಿಂದ ಮಾಡಿದ್ರು ಅಂತ ನಮಗೆಲ್ಲ ಗೊತ್ತು ಅಲ್ವಾ. ಅದು ತಾಮ್ರದಿಂದ ಮಾಡಿದ್ರು ಈ ಒಂದು ಗಂಗಾಳ. ಇದರ ಅಳತೆ ಏನಿತ್ತು? ಇದರ ಅಳತೆ ಏನಿತ್ತು? 5 ಮೊಳ ಎತ್ತರ. ಓಕೆ, 3 ಮೊಳ ಮೇಲಿನ ಅಳತೆ. ಹೌದಾ? ಓಕೆ, 5 ಮೊಳ ಎತ್ತರ ಇದು ಅಂತ ಹೇಳಿದಾಗ, ಇದು ಇನ್ನೊಬ್ರು ಯಾರಾದ್ರೆ ಸರಿಯಾದ ಉತ್ತರ ಯಾರಾದ್ರೂ ಹೇಳ್ತೀರಾ? ಸಹೋದರ ಸಹೋದರಿಯರೇ, ನೋಡುವಾಗ 5 ಮೊಳ ಎತ್ತರ ಅಂತ ಹೇಳುವಾಗ ಇದು ಯೋಚನೆ ಮಾಡುವಾಗ ಇದು ಯಾವ್ದು 5 ಮೊಳ ಎತ್ತರ ಅಂತ ಹೇಳ್ತಿದೆ? ಯಾಕಂತ ಹೇಳಿದ್ರೆ ಈ ಗಂಗಾಳಗೆ ಅಳತೆಯನ್ನು ಕೊಟ್ಟಿಲ್ಲ. ಓಕೆ, ಅಳತೆಯನ್ನು ಕೊಟ್ಟಿಲ್ಲ ಗಂಗಾಳಿಗೆ. ಎಷ್ಟು ದೊಡ್ಡದಿತ್ತು ಇದು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಹೀಗೆ ಇತ್ತು ಅಂತ ಕೂಡ ನಾವು ಇಮ್ಯಾಜಿನೇಷನ್ ಕೂಡ ಮಾಡಕ್ಕಾಗಿಲ್ಲ. ಇದು ಸುಮ್ನೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಹಿಂಗಿರ್ಬೋದು, ಯಾಕಂದ್ರೆ ಅವ್ರು ಕೊಟ್ಟಿರುವ ವಾಕ್ಯಗಳ ಮುಖಾಂತರ ಇದು ಹೀಗೆ ಇರ್ಬೋದು ಅಂತ ಹೇಳಿ ನಾವು ಆ ಗಂಗಾಳವನ್ನು ನಾವೇನ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನಾವು ಇವತ್ತು ಅದನ್ನ ಮುಂದೆ ಇಟ್ಟಿದ್ವು. ವಾಕ್ಯ ಕೂಡ ಓದ್ಬಿಡೋಣ. ವಿಮೋಚನ ಕಾಂಡದಲ್ಲಿ 30ನೇ ಅಧ್ಯಾಯ ಸಹೋದರ ಸಹೋದರಿಯರೇ, 18
18 21 ತನಕ ವಾಕ್ಯ ಓದ್ಬಿಡೋಣ. ವಿಮೋಚನೆ ಕಾಂಡದಲ್ಲಿ ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟಿದ್ದರಲ್ಲಿ ನೀರನ್ನು ತುಂಬಿಸಬೇಕು. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನ ಗುಡಾರದೊಳಗೆ ಹೋಗುವಾಗಲೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ಹೋದರೆ ಸತ್ತಾರು. ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು. ತೊಳೆದುಕೊಳ್ಳದೆ ಬಂದರೆ ಸತ್ತಾರು. ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ. ನೋಡಿದ್ರ ಸಹೋದರರೇ, ಈ ಒಂದು ಗಂಗಾಲ ಅಂತ ಹೇಳುವಾಗ ಇದು ತಾಮ್ರದಿಂದ ಮಾಡಬೇಕಾಗಿರುವ ಒಂದು ಗಂಗಾಲ. ಇದರ ಮುಖ್ಯವಾಗಿ ಒಂದು ಏನಪ್ಪಾ ನಿಯಮಗಳು ಇತ್ತು ಅಂತ ಹೇಳಿದ್ರೆ, ಈ ಆರೋನು ಅವರ ಮಕ್ಕಳು ಏನು ಆ ಒಂದು ದೇವದರ್ಶನ ಗೂಡಾರ ಹೋಗುವಾಗ ಯಜ್ಞ ವೇದಿಯಲ್ಲಿ ಯಾವ ತರದೇ ಒಂದು ಯಜ್ಞವನ್ನು ಸಲ್ಲಿಸುವಾಗ ಇವರು ಹೋಗುವಾಗ ಆ ಕೈ ಕಾಲು ತೊಳೆದೇ ಒಳಗೆ ಹೋಗ್ಬೇಕು ಅಂತ ಒಂದು ನಿಯಮಗಳಿತ್ತು, ಒಂದು ಕಟ್ಟಲೆ ಇತ್ತು ಅವರು. ಒಂದ್ ವೇಳೆ ಅವರು ಕೈಕಾಲು ತೊಳಿತೀರ ಹೋದ್ರೆ ಅವರು ಸತ್ತಾರು ಅಂತ ನಾವು ನಾಳೆ ಚೆನ್ನಾಗಿ. ಹಾಗಾದ್ರೆ ಸಹೋದರರೇ, ಈ ಗಂಗಳಕ್ಕೆ ಏನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಮೊದಲು ಅವ್ರಿಗೆ ಏನ್ ಕೊಟ್ಟಿಲ್ಲ, ಒಂದು ಅಳತೆಯನ್ನು ಕೊಟ್ಟಿಲ್ಲ ಅಂತ ನಾವು ನೋಡ್ತೀವಿ. ಯಾಕಪ್ಪ ಅಳತೆ ಕೊಟ್ಟಿಲ್ಲ ಇದಕ್ಕೆ ಅಂತ ಹೇಳುವಾಗ ನಮಗೆಲ್ಲ ಗೊತ್ತು ಕೆಲವು ವಿಷಯಗಳು. ಏನು ದೇವದರ್ಶನ ಗೂಡಾರದಲ್ಲಿ ಕೆಲವು ವಿಷಯಗಳಿಗೆ, ಕೆಲವು ಕಾರ್ಯಗಳಿಗೆ ಅಳತೆಯನ್ನು ಸರಿಯಾದ ರೀತಿಯಲ್ಲಿ ಅದು ತಂದೆ ದೇವರು ಇಂಥದೇ ಅಂತ ಹೇಳಿ ಎಲ್ಲದಕ್ಕೂ ಒಂದು ಅಳತೆಯನ್ನು ಕೊಟ್ಟಿರ್ತಾರೆ ಅದು. ಆದ್ರೆ ಕೆಲವು ವಿಷಯಗಳು, ಕೆಲವು ಕಾರ್ಯಗಳಿಗೆ, ಕೆಲವು ವಸ್ತುಗಳಿಗೆ ಅಳತೆ ಕೊಟ್ಟಿರಲ್ಲ. ಆ ಅಳತೆ ಕೊಡ್ತೀರ ಇರುವ ಕಾರಣ ಏನು ಅಂತ ಕೇಳುವಾಗ ಯಾರಿಗಾದ್ರೂ ಗೊತ್ತಿದ್ಯಾ? ಯಾಕೆ ಅಳತೆ ಕೊಡಲ್ಲ, ಯಾಕೆ ಅಳತೆ ಕೊಡಲ್ಲ ಅಂತ ಹೇಳುವಾಗ, ಆ ಅಳತೆ ಕೊಟ್ಟಿಲ್ದಿರೋ ಜಾಗದಲ್ಲಿ ಏನಂತ ನಾವು ತಗೊಳ್ಳೋಣ. ದೇವರ ಪ್ರೀತಿ. ಓಕೆ, ನೋಡ್ಬೇಕಾದ್ರೆ ಕರೆಕ್ಟು, ದೇವರ ಪ್ರೀತಿ ಅದು ಸರಿಯಾದ ಒಂದು ಉತ್ತರ. ದೇವರ ಪ್ರೀತಿ ಅಂತ ಬರುವಾಗ ಸಹೋದರರೇ, ಎಲ್ಲಿಗೆ ಅಳತೆ ಬರಲು ಅದರಲ್ಲಿ 100% 100% ಕ್ರಿಸ್ತನ ಒಂದು ಏನಿರುತ್ತೆ ಅಂತ ಹೇಳಿದ್ರೆ, ತಂದೆ ದೇವರು ಪ್ರೀತಿ ಅಂತ ಹೇಳಿದ್ರಲ್ಲ, ಅದು ನಿಜವಾದ ಒಂದು ಮಾತು. ಅಲ್ಲಿ ಕ್ರಿಸ್ತನ ಫುಲ್ ಅಂಡ್ ಫುಲ್ 100% ಕ್ರಿಸ್ತನದ ಒಂದು ಕಾರ್ಯವಾಗಿರ್ತದೆ. ಅದರಲ್ಲಿ ನಮಗೇನಿಲ್ಲ ಅಂತ ಕೇಳಿದ್ರೆ, ಅದರಲ್ಲಿ ಯಾವ ಪಾಲು ನಮಗಿಲ್ಲ. ಹಾಗಾದ್ರೆ ಇದು ಅಳತೆ ಇಲ್ದಿರ ಇರೋದಲ್ಲ, 100% ಕ್ರಿಸ್ತನ ಸೂಚನೆ ಮಾಡ್ತದೆ, ಯೇಸು ಕ್ರಿಸ್ತನನ್ನು ಸೂಚನೆ ಮಾಡೋದು ಅಂತ ನಮಗೆ ಗೊತ್ತಿದೆ. ಹಾಗಿರುವಾಗ ಸಹೋದರರೇ, ಈ ಒಂದು ಗಂಗಾಲ ಮಾಡಬೇಕಾಗಿ ಅಂತ ಕೊಟ್ಟಿದ್ರು. ಗಂಗಾಲ ಈ ತಾಮ್ರವನ್ನು ತರಬೇಕು, ತಾಮ್ರದಿಂದ ಮಾಡಬೇಕು ಅಂತ ಹೇಳುವಾಗ ಯಾವ ತಾಮ್ರದಿಂದ ಮಾಡಬೇಕು, ಮಾಡಿದ್ರು ಯಾವ ತಾಮ್ರದಿಂದ ಮಾಡಿದ್ರು ಅಂತ ಯಾರಿಗಾದ್ರೆ ಜ್ಞಾಪಕ ಇದೆಯಾ? ದರ್ಪಣದಿಂದ. ವೆರಿ ಗುಡ್. ಏನಂತ ಕೇಳಿದ್ರೆ ಅದು ದರ್ಪಣ ಅಂತ ನೋಡ್ತೀವಿ. ಏನಪ್ಪ ದರ್ಪಣ ಅಂತ ಕೇಳಿದ್ರೆ, ಅಲ್ಲಿದ್ದಂತ ಸ್ತ್ರೀಗಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸಹೋದರರೇ, ಅವರು ಮುಖ ನೋಡುವ ಅಲ್ವಾ, ಅವರ ಒಂದು ಬ್ಯೂಟಿಷಿಯನ್ ಅಂತ ಹೇಳುವಾಗ ಆ ತಾಮ್ರದಿಂದ ಮಾಡಿದಂತ ಆ ದರ್ಪಣ, ಅವರ ಒಂದು ದರ್ಪಣಗಳಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅವರು ತಂದು ಇಲ್ಲಿಗೆ ಅವರು ಅದನ್ನ ಎಲ್ಲ ದರ್ಪಣವನ್ನು ಕೊಟ್ಟಿದ್ರು ಅಂತ ಕೂಡ ನಾವು ಕೆಲವು ವಿಷಯ ನೋಡ್ತೀವಿ. ಅದು ಕೂಡ ಓದ್ಬಿಡೋಣ ಸಿಸ್ಟರ್. ವಿಮೋಚನೆ ಕಾಂಡದಲ್ಲಿ 38ನೇ ಅಧ್ಯಾಯ 8ನೇ ವಾಕ್ಯ. ವಿಮೋಚನೆ ಕಾಂಡದಲ್ಲಿ 38ನೇ ಅಧ್ಯಾಯ 8ನೇ ವಾಕ್ಯ. ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟಿ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿದನು. ಹಾಗಿದ್ರೆ ಸಹೋದರರೇ, ಆ ಒಂದು ದೇವದರ್ಶನದಲ್ಲಿ ಗೂಡಾರದ ಇದ್ದಂತ ಆ ದರ್ಪಣ ಅಂತ ಹೇಳುವಾಗ ಅಲ್ಲಿದ್ದಂತ ಸ್ತ್ರೀಗಳು ಇದ್ದಿದ್ದಂತ ಜಾಗದಲ್ಲಿ ಅಂತ ಹೇಳುವಾಗ, ದೇವದರ್ಶನ ಗೂಡಾರ ಅಂತ ಬರುವಾಗ
ದೇವದರ್ಶನ ನಮಗೆ ಮುಂಚೆನೆ ನಾವು ಈ ವಿಷಯಗಳು ಹೇಳಿದ್ದೀನಿ. ಏನಂತ ಕೇಳಿದ್ರೆ, ದೇವದರ್ಶನ ಗೂಡಾರದ ಒಳಗೆ ಯಾವ ಸ್ತ್ರೀಗಳು ಬರಂಗಿಲ್ಲ. ಅದು ಮೋಶೆ ಕೂಡ ಒಳಗಡೆ ಏನ್ ಬರಂಗಿಲ್ಲ. ಆ ಒಂದು ದೇವದರ್ಶನ ಗುಡಾರದಲ್ಲಿ ಯಾವ ಒಂದು ಕಾರಣಕ್ಕೂ ಮೋಶೆ ಕೂಡ ಬರಂಗಿಲ್ಲ. ಹಾಗಿದ್ರೆ ಇದೇಗಪ್ಪ ಒಂದು ಮೋಶೆ ಈ ಸ್ತ್ರೀಗಳು ಎಲ್ಲಿದ್ರು? ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ಸ್ತ್ರೀಗಳ ಒಂದು ದರ್ಪಣ ಅಂತ ಹೇಳುವಾಗ ಇದು ಯಾಕೆ ಹಿಂಗೆ ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿದ್ದಂಗೆ ಆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವದರ್ಶನ ಗುಡಾರ ಅಂತ ಹೇಳುವಾಗ ಅದನ್ನ ಕಟ್ಟಮಾನಗಳು ನೋಡ್ಬೇಕಾದ್ರೆ ಅದನ್ನ ಕಟ್ಟಕ್ ಮುಂಚೆ, ದೇವದರ್ಶನ ಗುಡಾರವನ್ನು ಅದನ್ನ ಕಟ್ಟೋದಕ್ಕೆ ಮುಂಚೆ ಮೋಶೆ ಇದ್ದಿದ್ದಂತ ಜಾಗ, ಮೋಶೆ ಇದ್ದಿದ್ದಂತ ಅಲ್ಲಿ ಗುಡಾರ ಇತ್ತಲ್ಲ, ಆ ಗುಡಾರಿಗೆ ದೇವದರ್ಶನ ಗುಡಾರ ಅಂತ ಹೇಳ್ತಿದ್ರು. ಅದು ಪಾಳೆಯದಲ್ಲಿ ಇದ್ದಿತ್ತು. ಅದು ಪಾಳೆಯದಲ್ಲಿ ಇದ್ದಿದ್ದಂತ ಅಲ್ಲಿ ದೇವದರ್ಶನ ಗುಡಾರ ಅಂತ ಹೇಳ್ತಾರೆ. ಅದು ಮೋಶೆ ಇದ್ದಿದ್ದಂತ ಗುಡಾರಕ್ಕೆ ಅದು ದೇವದರ್ಶನ ಗುಡಾರ. ಅಲ್ಲಿ ಏನ್ ಮಾಡಿದ್ರ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅಲ್ಲಿ ಮೋಶೆ ಇದ್ದ ಜಾಗದಲ್ಲಿ ಟೆಂಟ್ ಅಂತ ಹೇಳ್ತಾರೆ. ಅಲ್ಲಿಗೆ ಮೋಶೆ ಅಲ್ಲಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಸ್ತ್ರೀಗಳೆಲ್ಲ ಆ ದರ್ಪಣೆಗಳನ್ನ ಕೊಟ್ಟಿದ್ರು ಅಂತ ಹೇಳಿ ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆ ವಿಷಯ. ಮುಂಚೆ ಅದನ್ನು ನೋಡುವಾಗ ಸರಿ, ಇಲ್ಲಿಗೆ ಹೋದ ವಾರ ನಾವು ವಾಕ್ಯನ್ನು ನೋಡುವಾಗ ಈ ಒಂದು ಗಂಗಾಲ ಯಾವ್ದಕ್ಕೆ ಸೂಚನೆ ಆಗಿತ್ತು ಅಂತ ನಾವು ನೋಡಿದ್ದು ಅಂತ ಕೇಳಿದ್ರೆ, ಏನ್ ಸೂಚನೆ ಆಗ್ತಿತ್ತು ಅಂತ ಕೇಳಿದ್ರೆ, ಮೊದಲು ಅದು ಕ್ರಿಸ್ತನನ್ನು ಹೋಲಿಕೆ ಮಾಡಿತ್ತು ಅಂತ ನಮ್ಗೆಲ್ಲ ಗೊತ್ತು ಅಲ್ವರ ಸಹೋದರ ಸಹೋದರಿಯರೇ. ಅದು ಕ್ರಿಸ್ತನನ್ನು ಹೋಲಿಕೆ ಮಾಡುತ್ತಿತ್ತು ಅಂತ ಹೇಳ್ತೀವಿ. ಓಕೆ, ಅದು ಮೊದಲು ಅದು ಕ್ರಿಸ್ತನನ್ನ ಹೋಲಿಕೆ ಮಾಡಿತ್ತು. ಇನ್ನೊಂದು ಮುಖ್ಯವಾದ ಒಂದು ವಿಷಯ ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದು ಯಾಕಪ್ಪ ಕ್ರಿಸ್ತನನ್ನ ಹೋಲಿಕೆ ಮಾಡ್ತಾ ಇದೆ? ನಾನು ಹೇಳ್ದಂಗೆ 100% 100%ಗೆ 100 ಯಾರಪ್ಪ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನು ಅಲ್ವಾ. ಅದು ಹೆಂಗಿರ್ತದೆ ಅಂತ ಕೇಳಿದ್ರೆ, ಒಂದು ದರ್ಪಣದಲ್ಲಿ ಮಾಡಿದಂತ ಒಂದು ತಾಮ್ರದಿಂದ ಮಾಡಿದಂತ ಒಂದು ಗಂಗಾಲ, ಇದು ಯಾಗಿರ್ತದೆ ಅಂತ ಕೇಳಿದ್ರೆ, ಅದನ್ನ ನೀರು ತುಂಬಿಡ್ತಾರೆ. ಅದ್ರಲ್ಲಿ ನೀರು ತುಂಬಿಟ್ಟಿದ್ರೆ ಅದನ್ನ ನೀರು ಎಷ್ಟು ಕ್ಲಾರಿಟಿ ಇದ್ದಿತ್ತು ಅಂತ ಕೇಳಿದ್ರೆ, ಅದನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಹೆಂಗಿತ್ತು ಅಂತ ಕೇಳುವಾಗ, ಅದನ್ನ ಆ ಗಂಗಾಳ ಒಳಗೆ ನೋಡಿದ್ರೆ ನಮ್ಮ ಮುಖ ಕಾಣ್ತಿತ್ತು ಒಳಗೆ. ಆ ಮುಖ ಕಾಣುವಾಗ ಅದ್ರೊಳಗೆ ಏನಿತ್ತು ಅಂತ ಕೇಳಿದ್ರೆ ಆ ತಾಮ್ರವನ್ನು ಕಾಣ್ತಿತ್ತಂತೆ. ಅಂದ್ರೆ ಅರ್ಥ ಏನು? ನಾವು ಆ ನೀರನ್ನ ನೋಡುವಾಗ, ತೊಳೆಯ ನೀರಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಇದು ಆ ನೀರನ್ನ ನೋಡುವಾಗ ಏನ್ ನೀರು ಅಂತ ಕೇಳುವಾಗ ನಮ್ಗೆ ಗೊತ್ತು, ಆ ನೀರನ್ನು ಬೈಬಲ್ಗೆ ನಮ್ಮ ದೇವರ ವಾಕ್ಯದಲ್ಲಿ ನೀರಿಗೆ ದೇವರ ವಾಕ್ಯ ಅನ್ನೋ ಹೇಳುವ ಒಂದು ಮಾತು. ಆ ಒಂದು ದರ್ಪಣದಲ್ಲಿ ಮಾಡಿದಂತ ಇದು ಗಂಗಾಳ ಯಾಕೆ ತರ ಇತ್ತು ಅಂತ ಕೇಳಿದ್ರೆ, ಇದು ಕೂಡ ದರ್ಪಣ ತರ ಇತ್ತು. ಇಟ್ ವಾಸ್ ಲೈಕ್ ಎ ಮಿರರ್ ಅಂತ ಹೇಳ್ತಾರೆ. ಒಂದು ಕನ್ನಡಿ ಹೆಂಗಿತ್ತೋ ಅದೇ ತರ ಇರ್ತಾ ಇತ್ತು. ಆದ್ರೆ ನೀನು ಹೋಗಿ ಅದನ್ನ ಆ ಯಾಜಕರೆಲ್ಲ ಹೋಗಿ ಕೈಕಾಲು ತೊಳೆಯುವಾಗ ಅಲ್ಲಿಗೆ ಏನಿತ್ತು ಅಂತ ಕೇಳಿದ್ರೆ, ಆ ಮುಖ ಕೈ ತೊಳೆಯುವಾಗ ಅದನ್ನ ಮುಖ ನೋಡುವಾಗ ಆ ಮುಖದಲ್ಲಿ ಸ್ವಲ್ಪ ಕೂಡ ಏನಾದ್ರೆ ಕೊರತೆ ಇದ್ರೆ ಅದನ್ನ ಏನಾಗ್ತಿತ್ತು ಅಂತ ಕೇಳಿದ್ರೆ ಅದನ್ನ ತೊಳ್ಕೊಳ್ಳೋದಿಕ್ಕೆ ಅದನ್ನ ಇಟ್ಟಿದ್ರು ಅಂತ. ಆಗ ನಮ್ಮಲ್ಲಿ ಇದ್ದಿದ್ದಂತ ಕೊಳೆಗಳನ್ನ ತೆಗೆದು ಹಾಕೋದಿಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಆ ಒಂದು ನೋಡುವಾಗ ಅವರು ಅದನ್ನ ತೊಳ್ಕೊಳ್ತಾ ಇದ್ರು. ಈಗ ನಮಗೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಾವು ಹೆಂಗ್ ಕಾಣ್ತೀವಿ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಕ್ರಿಸ್ತನ ನಾವು ಯಾವತ್ತೂ ನೋಡಿಲ್ಲ, ಯೇಸು ಕ್ರಿಸ್ತನನ್ನು ನಾವು ಯಾವತ್ತೂ ನೋಡಿಲ್ಲ. ಆಗಿರುವಾಗ ಆದ್ರೆ ಕ್ರಿಸ್ತನ ಇದಾನೆ ಅಂತ ನಮ್ಮಲ್ಲಿ ಏನಿದೆ, ಆ ಒಂದು ಪ್ರಸನ್ನತೆ ನಾವು ನಮ್ಮ ಒಂದು ಮನಸ್ಸಲ್ಲಿ ನಾವು ಕಾಣ್ತೀವಿ. ಅದನ್ನ ಮನಸ್ಸಲ್ಲಿ ಕಾಣುವಾಗ ನೋಡಿ, ವಾಕ್ಯದ ಮುಖಾಂತರ ಯೇಸು ಕ್ರಿಸ್ತನನ್ನು ನಾವು ನೋಡ್ತೀವಿ. ಇದು ಬಹಳ ಮುಖ್ಯ ನಮಗೆ. ವಾಕ್ಯದ ಮುಖಾಂತರ ಯೇಸು ಕ್ರಿಸ್ತನು ಎಂತವನು ಅಂತ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ನಾವು ಗೊತ್ತು ಮಾಡ್ಕೊಂತೀವಿ. ಆತನ ಪಾಪದಿಂದ ನೋಡ್ಬೇಕಾದ್ರೆ ಸಹೋದರ ಸಹೋದರಿ ಕೆಲವು ವಾಕ್ಯ ಕೂಡ ಓದನ ನೋಡ್ರಿ. ಯೋಹನ 14ನೇ ಅಧ್ಯಾಯ 6ನೇ ವಾಕ್ಯ, 14:6. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನಾನು ಸತ್ಯ ಅಂತ ಹೇಳ್ತಾರೆ. ಇಲ್ಲಿ ಮಾರ್ಗವು, ನಾನೇ ಮಾರ್ಗವು ಅಂತ ಹೇಳುವಾಗ ಅದು ನೋಡ್ತೀವಲ್ಲ. ಇಲ್ಲಿ ನೋಡ್ಬೇಕಾದ್ರೆ ನಾನೇ ಸತ್ಯವು ಅಂತ, ಐ ಆಮ್ ದ ಟ್ರೂತ್, ನಾನೇ ಸತ್ಯವು ಅಂತ ಹೇಳ್ತಾರೆ. ಹಾಗಿರುವಾಗ ಸಹೋದರ ಸಹೋದರರೇ ನೋಡ್ರಿ, ಯಾವ ತರ ಇತ್ತು ಆ ಗಂಗಾಳ ಅಂತ ಹೇಳಿದ್ರೆ, ಅಷ್ಟು ಕ್ಲಾರಿಟಿ, ಕ್ಲೀನು, ಕ್ರಿಸ್ಟಲ್ ಕ್ಲಿಯರ್ ಆಗಿರುವ ಆ ನೀರು,
ಆ ನೀರಲ್ಲಿ ನೀವು ನೋಡಿದ ತಕ್ಷಣ, ವಾಕ್ಯದಲ್ಲಿ ನೋಡಿದ ತಕ್ಷಣವೇ ಯಾರು ಕಾಣ್ತಾರೆ ಅಂತ ಕೇಳಿದ್ರೆ, ಮೊಟ್ಟ ಮೊದಲು ನಾವು ಕಾಣೋದು ಯೇಸು ಕ್ರಿಸ್ತನೇ ಅಲ್ವಾ? ಯಾಕಂದ್ರೆ ಒಂದು ಕ್ರೈಸ್ತರು ಅಂತ ಒಳಗಡೆ ಬಂದ ಮೇಲೆ ಅವರು ಯಾವ್ದನ್ನ ಮೊದಲಲ್ಲಿ ಓದಕ್ಕೆ ಯಾವ್ದನ್ನ ಶುರು ಮಾಡ್ತಾರೆ ಅಂತ ಕೇಳಿದ್ರೆ, ಇರುವ 4 ಪುಸ್ತಕಗಳು, ಸುವಾರ್ತೆಗಳು. ಮೊದಲು ಯೇಸು ಕ್ರಿಸ್ತನು ಯಾರಂತ ಗೊತ್ತಿಲ್ದ್ರೆ ಒಬ್ರು ಕ್ರಿಸ್ತನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಆತನು ನೋಡಿ ಬಂದು ಕ್ರಿಸ್ತನ ಸ್ಟಡಿ ಮಾಡ್ದಿರಾ, ಕ್ರಿಸ್ತನು ಯಾರಪ್ಪ ಅಂತ ಗೊತ್ತಿಲ್ದಿರ, ಅವನಿಗೆ ಕ್ರಿಸ್ತನು ಯಾರು, ಎಂತ ಒಂದು ಅವರು ಬಂದಿದ್ದಂತ ಯಾವ ಒಂದು ಮಹಿಮೆ ಅಂತ ಬಂದಿದ್ರು, ಎಲ್ಲಿ ಹೋಗಿದ್ರು ಅಂತ ಒಬ್ಬನಿಗೆ ಇದು ಗೊತ್ತಿಲ್ಲ ಅಂತ ಕೇಳಿದ್ರೆ ಅವನು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯವಾಗುದಿಲ್ಲ. ಹಾಗಿದ್ರೆ ಇವನು ಇದು ಹೆಂಗ್ ಗೊತ್ತಿತ್ತು ಅವನಿಗೆ ಅಂತ ಕೇಳಿದ್ರೆ, ದೇವ್ರ ವಾಕ್ಯ, ಗಂಗಾಳ. ನೋಡ್ರಿ ಇವಾಗ ಏನಾಗ್ತಾರೆ ಅಂತ ಕೇಳಿದ್ರೆ, ಆ ಗಂಗಾಳ ಹೆಂಗಿದೆ ಅಂತ ಕೇಳಿದ್ರೆ ಅಷ್ಟು ಶುದ್ಧವಾಗಿತ್ತಂತೆ. ಅದರಲ್ಲಿ ನಾವು ತೊಳ್ಕೋಬೇಕಂತ. ವಾಕ್ಯ ಕೂಡ ಓದೋಣ. ಇಬ್ರಿಯದಲ್ಲಿ 7ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಓದೋಣ. ಇಬ್ರಿಯರಿಗೆ 7ನೇ ಅಧ್ಯಾಯ 26ನೇ ವಾಕ್ಯ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯಕ್ಷವಾಗಿರುವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ನೋಡ್ರ, ನಿಷ್ಕಳಂಕ ಅಂತ ಹೇಳ್ತಾರೆ. ನಿಷ್ಕಳಂಕ ಅಂತ ಪರಿಶುದ್ಧನು, ನಿಷ್ಕಳಂಕ ಅಂತ ಹೇಳುವಾಗ ಇವರಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಸಹೋದರರೇ, ಅಷ್ಟು ಆ ಗಂಗಾಳ ಹೆಂಗಿತ್ತೋ ಅದೇ ತರ ಕ್ರಿಸ್ತನು ಕೂಡ ಅದರಲ್ಲಿ ಇದ್ದಿದ್ದಂತ ನೀರು ಯಾವ ತರ ಇತ್ತಂತ ಅಷ್ಟು ಕ್ಲಿಯರ್ ಆಗಿತ್ತಂತೆ. ಅವಾಗ ನೋಡುವಾಗ ನಮ್ಮ ಮುಖ ಕಾಣಂಗೆ ಕ್ರಿಸ್ತನು ಕೂಡ ಅದೇ ತರ ಇದ್ದಿದ್ನು ಅಂತ ಹೇಳ್ತಾರೆ. ಹಾಗಿರುವಾಗ ಒಬ್ಬನು ಇಲ್ಲಿ ಕ್ರಿಸ್ತನನ್ನು ನಾವು ಆ ಕೊಟ್ಟಿರುವ ವಾಕ್ಯದ ಪ್ರಕಾರ, ಆ ವಾಕ್ಯದಲ್ಲಿ ನಮ್ಮನ್ನು ಪರಿಶುದ್ಧ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ರೆ, ಅಲ್ಲಿ ದೇವದರ್ಶನ ಗೂಡಾರ ಒಳಗೆ ಆ ಪವಿತ್ರ ಸ್ಥಳಕ್ಕೆ ಹೋಗೋದಕ್ಕೆ ಒಬ್ಬನು ಸಾಧ್ಯವೇ ಇಲ್ಲ. ಹಾಗಿದ್ರೆ ಅವನು ಏನು ಮಾಡ್ಬೇಕು ಅಂತ ಕೇಳಿದ್ರೆ, ಅವನಲ್ಲಿ ಇದ್ದಿದ್ದಂತ ಎಲ್ಲಾ ಏನಾಗ್ಬೇಕು ಅಂತ ಕೇಳಿದ್ರೆ ಸಹೋದರರೇ, ನಮ್ಮಲ್ಲಿ ಇರುವ ಎಲ್ಲಾ ಒಂದು ಕಳಂಕ ಇದೆಯಲ್ಲ, ನಮ್ಮಲ್ಲಿ ಇರುವ ಆ ಪಾಪ ಇದೆಯಲ್ಲ, ಕೊಳೆಗಳಿದೆಯಲ್ಲ, ನಮ್ಮಲ್ಲಿ ಇದ್ದಂತ ಎಲ್ಲಾ ಹಾಕ್ಬೇಕಂತೆ. ನಮ್ಮಲ್ಲಿ ತೊಳೆದು ಯೇಸು ಕ್ರಿಸ್ತುವಿಂದ ನಾವು ಏನಾಗ್ಬೇಕಂತ ಕೇಳಿದ್ರೆ, ನಾವು ಸಹೋದರರೇ ಆ ಚೊಚ್ಚಲ ಮಗನಾಗಿ ದೇವರ ವಾಕ್ಯದಂತ ಹುಟ್ಟಬೇಕು ಅಂತ ಹೇಳ್ತಾರೆ ಅಲ್ವಾ? ದೇವರ ವಾಕ್ಯದಿಂದ ಇವಾಗ ನೋಡ್ರಿ, ದೇವರ ವಾಕ್ಯ ಯಾವ ತರ ಇರುತ್ತೆ ಅಂತ ಕೇಳಿದ್ರೆ, ನಮ್ ತೊಳಿಬೇಕಂತ ಕೇಳಿದ್ರೆ ಹೇಳ್ಬೇಕಾದ್ರೆ ಸಹೋದರರೇ, ಒಂದು ವಾಕ್ಯ ಕೂಡ ನಮ್ಗೆಲ್ಲ ಇದೆಯಲ್ಲ, ಎಫೆಸದಲ್ಲಿ ಒಂದು ವಾಕ್ಯ ಇದೆ ನೋಡ್ರಿ. ಎಫೆಸದಲ್ಲಿ ಒಂದು ನಿಮಿಷ. ಓಕೆ, ಎಫೆಸಿಯನ್ 4:26 ಅದಲ್ಲ, ಒಂದು ನಿಮಿಷ ಅಷ್ಟೇ. ಓಕೆ, 5:26 4:26 ಅಲ್ಲ, 5:26 ಅದನ್ನ ಓದಿಸ್ತೆ. ನಿಮ್ಮ 5:26 ಬ್ರದರ್? ಹೌದೌದು. ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ ಆತನು ಎಬೇಸರಿಗೆ 5ನೇ ಅಧ್ಯಾಯ 26ನೇ ವಾಕ್ಯ. ಅದೇ ಬ್ರದರ್, ಎಬೇಸದವರಿಗೆ ಇಲ್ಲ ಕೋಪ ಮಾಡಬೇಕಾದರೂ ಬಿಡಿರಿ ಬ್ರದರ್. ಎಪೆಸದವರಿಗೆ 5ನೇ ಅಧ್ಯಾಯ 26 ವಚನ, ಅದು ನಿಮ್ಮ ಬರುತ್ತೆ ಬ್ರದರ್. ಹೌದಾ? ಮುಂದಕ್ಕೆ ಓದಿ ಸಿಸ್ಟರ್. ಹಂಗಾದ್ರೆ ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಂಕು ಮುಂತಾದೊಂದು ಇಲ್ಲದೆ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷಿಯೂ
ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾಗಿ ಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಅದೇ ಬಂದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, that he might sanctify and cleanse it with the washing of water by the word. ಅಂದ್ರೆ ದೇವರ ವಾಕ್ಯದಿಂದ ಆತನ ಶುದ್ಧ ಮಾಡಿಸಿದನು ಅಂತ ಹೇಳ್ತದಲ್ಲ, ಜಲದಿಂದ ಅಂತ ಹೇಳ್ತಾರೆ. ಆದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ ಸೋದರ ಸೋದರರೇ, ಇಲ್ಲಿಗೆ ದೇವರ ವಾಕ್ಯವನ್ನು ಜಲಕ್ಕೆ ಒಪ್ಪಿಸಿ ಇಲ್ಲಿ ಹೇಳ್ತಾರೆ ಅಂತ ನೋಡ್ತೀವಿ. ಅಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ತಂದೆಯ ದೇವರ ನಮ್ಗೆ ಕೊಟ್ಟಿದ್ದ ನೋಡ್ರಿ ಹೆಂಗೆ ಸಭೆಗೆ ಕೊಟ್ಟಿದ್ದಂತ ಒಂದು ವಿಷಯ. ಇನ್ನ ಕೂಡ ಇಲ್ಲಿಗೆ ಕನ್ನಡದಲ್ಲಿ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ ಸಿಸ್ಟರ್. ಇಲ್ಲಿಗೆ ನೀವು ನೋಡ್ಬೇಕಾದ್ರೆ 25ನೇ ವರ್ಷ ವಾಕ್ಯದಿಂದ ಹೋದ್ರೆ, ಪುರುಷರೇ ಕ್ರಿಸ್ತನ ಸಭೆಯನ್ನು ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದೆ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾಗಿ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಇದೆ ಕರೆಕ್ಟ್. ಹಂಗಾದ್ರೆ ಸಹೋದರ ಸಹೋದರರೇ, ಆ ಸಭೆ ಅಂತ ಹೇಳುವಾಗ ನೋಡ್ರಿ ಯಾವ ತರ ಬಂದು ಶುದ್ಧೀಕರಣೆ ಮಾಡ್ಬೇಕು ಅಂತ ಕೇಳಿದ್ರೆ, ನೀರು ಆ ದೇವರ ವಾಕ್ಯವು ಬಂದು ನೀರಿಗೆ ಹೋಲಿಕೆ ಮಾಡಿ ಇಲ್ಲಿ ಮಾತಾಡ್ತಾರೆ. ಹೆಂಗೆ ತನ್ನ ಆ ಒಂದು ಇರ್ದಿದ್ದಂತ ಸುಂಕು ನಮ್ಮಲ್ಲಿ ಇದ್ದಂತ ಎಲ್ಲಾ ಒಂದು ಕೆಟ್ಟ ಕಾರ್ಯಗಳನ್ನ ಶುದ್ಧೀಕರಣೆ ಮಾಡಿ ನಿನ್ನ ತಂದೆಯ ದೇವರ ಮೂಲ ನಿಲ್ಸಕ್ಕೆ ಯಾವ್ದು ಬೇಕಿದೆ ಅಂತ ಕೇಳಿದ್ರೆ, ಈ ಗಂಗಾಲ ಕ್ರಿಸ್ತನ ಕೊಟ್ಟಿದ್ದಂತ ವಾಕ್ಯ ಅಂತ ಇಲ್ಲಿಗೆ ಕ್ಲಿಯರ್ ಆಗಿ ನಮ್ಗೆ ಮೆನ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಸಹೋದರರೇ, ದೇವರು ನಮಗೆ ಕೊಟ್ಟಿದ್ದಂತ ಈ ವಾಕ್ಯದ ಮುಖಾಂತರ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೇವದರ್ಶನ ಕೂಡಾರ ಮೊದಲು ಅದ್ರ ಒಳಗೆ ಹೋಗ್ಬೇಕಾದ್ರೆ ನಮಗೆ ಬೇಕಾಗಿರೋದು ಈ ಗಂಗಾಲ ಬಂದು ನಮಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದೋಣ ನೋಡ್ರಿ, ಯೋಹನ 3ನೇ ಅಧ್ಯಾಯ 5ನೇ ವಾಕ್ಯ. ಯೋಹನ 3:5 ವಾಕ್ಯ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡಿ ಸಹೋದರ, ಇಲ್ಲಿಗೆ ಒಬ್ಬನು ನೀರಿನಿಂದಲೂ ಒಂದು ಆತ್ಮದಿಂದ ಹುಟ್ಟಿಲ್ಲ ಅಂತ ಹೇಳಿದ್ರೆ ಅವ್ನು ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ, ಇದು ಏನಪ್ಪಾ ದೇವರ ನೀರದಿಂದ ಅಂತ ಹೇಳುವಾಗ ನಾವು ಜನರಲ್ ಆಗಿ ಏನ್ ತಿಳ್ಕೊಂತೀವಿ ಅಂತ ಹೇಳಿದ್ರೆ ಬ್ಯಾಪ್ಟಿಸಮ್. ನೋಡ್ರಿ, ಆಕ್ಚುಲಿ ಏನ್ ತಿಳ್ಕೊಂತೀವಿ ಅಂತ ಹೇಳಿದ್ರೆ, ಈ ಗಂಗಾಳದಲ್ಲಿ ಇಟ್ಟಿದ್ದಂತ ಈ ನೀರು ಈ ದೀಕ್ಷಾ ಸ್ಥಾನಕ್ಕೆ ಒಪ್ಪಿಸಿ ಕೊಡ್ಬೋದಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಇದನ್ನು ದೀಕ್ಷಾ ಸ್ಥಾನವನ್ನು ಏನ್ ಮಾಡ್ತಿಲ್ಲ, ಅದು ನಮಗೆ ಸೂಚನೆ ಮಾಡ್ತಿಲ್ಲ. ಯಾಕಂದ್ರೆ ಅಲ್ಲಿ ನೀರ್ ಇದೆಯಲ್ಲ, ಆ ನೀರು ಏನಕ್ಕೆ ಹೋಲಿಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ದೀಕ್ಷಾ ಸ್ನಾನ ಮಾಡ್ತೀವಲ್ಲ ಅದಕ್ಕೆ ಹೋಲಿಕೆ ಮಾಡೋದಲ್ಲ ಅದು. ಆದ್ರೆ ಇಲ್ಲಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನೀರು ಅಂತ ಹೇಳುವಾಗ ದೇವರ ವಾಕ್ಯ ಬಗ್ಗೆ ಇಲ್ಲಿ ಹೇಳ್ತಾರೆ. ಒಬ್ಬನು ಆ ನೀರಿನಿಂದಲೇ ದೇವರ ಆತ್ಮದಿಂದ ಹುಟ್ಟಿಲ್ಲ ಅಂತ ಹೇಳಿದ್ರೆ ಅವನು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ನಿಕೋಡೆಮಸ್ಸಿಗೆ ಇದು ಹೇಳುವ ವಾಕ್ಯ. ಅದು ನಮ್ಗೆಲ್ಲ ಗೊತ್ತಿದ್ದಂತ ಒಂದು ವಾಕ್ಯ ಅಲ್ವರ ಸಹೋದರ ಸಹೋದರರೇ. ಆಗ ಅವ್ನು ಆಕ್ಚುಲಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ, ನೀರಿಂದ ಅಂತ ಹೇಳುವಾಗ ಇಲ್ಲಿ ನೀರು ಅನ್ನೋದು ದೇವರ ವಾಕ್ಯದಲ್ಲಿ ಹುಟ್ಟಬೇಕು. ಮೊದಲು ಆತ್ಮದಿಂದ ಹುಟ್ಟೋದು ಅಂತ ಹೇಳೋದು ಪುನರ್ತನ. ಆಗಿರುವಾಗ ಒಬ್ಬನಿಗೆ ಸತ್ಯ ಹೆಂಗ್ ಹೋಗುತ್ತೆ, ಒಬ್ಬನ ಸತ್ಯ ಅವನಿಗೆ ಹೆಂಗೆ ಶುದ್ಧೀಕರಣೆ ಮಾಡಕ್ ಸಾಧ್ಯ, ಅವನಲ್ಲಿ ಇದ್ದಂತ ಪಾಪಗಳೆಲ್ಲ ಹೆಂಗೆ ಎತ್ತು ನಾನ್ ಪಾಪಿ, ಆ ದರ್ಪಣ ನಮಗ್ ಗೊತ್ತಿದ್ದಲ್ಲ. ಯಾಕೋಬಲ್ಲಿ ಹೇಳ್ತಾರಲ್ಲ, ಈ ವಾಕ್ಯ ನಮಗೆ ಏನಾಗಿದೆಯಾ ಅಂತ ಕೇಳಿದ್ರೆ ಒಂದು ದರ್ಪಣ ತರ ಇರುತ್ತದೆ. ಆಗಿರುವಾಗ ಈ ವಾಕ್ಯಗಳು ನಾವು ನೋಡಿದ ತಕ್ಷಣ ನೀರಿನಿಂದ ನಾವು ತೊಳ್ಕೊಬೇಕಾಗಿರೋದು ಈ ವಾಕ್ಯವೇ. ಆಗಿರುವಾಗ ಒಬ್ಬನು ಮೊಟ್ಟ ಮೊದಲು ಅವನು ನೀರಿನಿಂದಲೇ ಹುಟ್ಟಬೇಕು. ಓಕೆ, ಇದು ಬ್ಯಾಪ್ಟಿಸಮ್ ಅಲ್ಲ, ನೀರಿಂದಲೇ ಹುಟ್ಟಬೇಕು ಅಂತ ಹೇಳ್ತಾರೆ. ದೇವರ ವಾಕ್ಯದಿಂದ ಹುಟ್ಟಬೇಕು ಅಲ್ವಾ. ನಮಗೆ ಮುಂಚೆನೆ ನಮ್ಗೆ ಗೊತ್ತಿದ್ದೊಂದು ಕೆಲವು ವಾಕ್ಯಗಳು ಇದೆ. ಯಾವ್ದಪ್ಪ ಅಂತ ಕೇಳಿದ್ರೆ, ಮೊದಲು ನೋಡ್ರಿ, ಯಾಕೋಬದಲ್ಲಿ 1ನೇ ಅಧ್ಯಾಯ 18ನೇ ವಾಕ್ಯ. ಯಾಕೋಬ 1ನೇ ಅಧ್ಯಾಯ 18ನೇ ವಾಕ್ಯ. ಆತನು ತನ್ನ ಸುಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ನೋಡಿದ್ರೆ, ಈ ಸತ್ಯ
ಬೋಧನೆ ಅಂತ ಹೇಳುವಾಗ ಈ ಸತ್ಯ ಬೋಧನೆಯಿಂದ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಲಾಗಿದೆ ಅಂತ ನೋಡ್ತೀವಿ. ಹಾಗಿರುವಾಗ ದೇವರ ವಾಕ್ಯ ನಾವು ಹುಟ್ಟಿರೋದು ಯಾವಾಗ ಅಂತ ಕೇಳಿದ್ರೆ ದೀಕ್ಷಾಸ್ಥಾನ ಒಂದು ಒಂದು ಸಿಂಬಲ್ ಅಷ್ಟೇ, ಒಂದು ಒಡಂಬಡಿಕೆ ಮಾಡುವ ಒಂದು ಸಿಂಬಲ್. ಆದ್ರೆ ನಾವು ನೀರಿಂದ ಹುಟ್ಟಿದೀವಿ ಅಂತ ಹೇಳೋದಿಕ್ಕೆ ಅದೆಲ್ಲ ನೀರಿಂದ ಹುಟ್ಟಿರೋದು, ದೇವರ ವಾಕ್ಯದಿಂದ ಹುಟ್ಟಿರೋದು. ಅದು ಸಿಂಬಲ್ ಮಾಡೋದು. ಬ್ಯಾಪ್ಟಿಸಮ್ ಅನ್ನೋದು ಒಂದು ಸಿಂಬಲ್ ಅಷ್ಟೇ. ಆದ್ರೆ ನಾವು ಹುಟ್ಟಬೇಕಾಗಿರೋದು ಎಲ್ಲಿಂದ ಅಂತ ಹೇಳಿದ್ರೆ ದೇವರ ವಾಕ್ಯದಿಂದ ಹುಟ್ಟಬೇಕಾಗಿರೋರು. ಒಬ್ಬೊಬ್ರು ಕೂಡ ಸತ್ಯ ಬೋಧನೆಯಿಂದ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ಅಂತ ಹೇಳಿ ನಾವು ಏನಂತ ಕೇಳಿದ್ರೆ ನಾವೆಲ್ಲ ಪ್ರಥಮ ಫಲ ಆಗ್ಬೇಕಾಗಿರುವ ಒಂದು ಕರ್ತವ್ಯ ಇದೆ ನಮಗೆ. ಅದು ಯಾರು ಮಾತ್ರ ಪ್ರಥಮ ಫಲಗಳು ಸಾಧ್ಯ ಅಂತ ಹೇಳಿದ್ರೆ ಅದು ದೇವರ ವಾಕ್ಯದಿಂದ ಹುಟ್ಟಿರೋರು ಅಲ್ವಾ? ಹೌದು, ನಾವು ಎಲ್ಲ ಕೂಡ ಏನಾಗಿದ್ದೀವಿ ಅಂತ ಕೇಳಿದ್ರೆ ಸೋದರಿದ್ರೆ ಮೊದಲು ನಾವು ಎಲ್ಲಿಂದ ಹುಟ್ಟಿದೀವಿ ಅಂತ ಕೇಳಿದ್ರೆ ದೇವರ ವಾಕ್ಯದಿಂದನೇ. ಇನ್ನೊಂದು ವಾಕ್ಯ ಕೂಡ ಇದೆ ನೋಡ್ರಿ, ಎಬೇಸದಲ್ಲಿ 1ನೇ ಅಧ್ಯಾಯ 13, 14, 12, 13. 12, 13 ಬ್ರದರ್. ಹೌದು. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಗಳಾಗಿದ್ದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರತ್ಯೇಕಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ. ಸಾಕ ಬ್ರದರ್? ನಿಮ್ಮ ರಕ್ಷಣೆಯನ್ನು ಇಲ್ಲಿ ಹೇಳ್ಬೇಕಾದ್ರೆ ಸೋದರಿ ಅದು ವಾಕ್ಯ ಓದ್ರಿ, 13ನೇ ವಾಕ್ಯ ಓದ್ರಿ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡಿದ್ರ, ಹಂಗಾದ್ರೆ ಕ್ರಿಸ್ತನನ್ನು ಆ ವಾಕ್ಯ ರಕ್ಷಣೆಯಾಗಿರುವ ಆ ವಿಷಯದ ಸುವಾರ್ತೆ ಎಂಬ ಸತ್ಯವಾಕ್ಯವ ಕೇಳುವಾಗ ನಾವು ನಂಬಿರುವ ಪ್ರಕಾರ ನೀವು ಆ ಒಂದು ಪವಿತ್ರ ಆತ್ಮದಿಂದ ನಾವು ಮುದ್ರೆಯನ್ನು ಹೊಂದಿದ್ದೀವಿ ಅಂತ ಹೇಳ್ತಾರೆ. ಹಾಗಿರುವಾಗ ಸೋದರಿಯರೇ ನೋಡ್ರಿ, ಇಲ್ಲಿಗೆ ನಾವು ಮೊದಲು ಈ ವಾಕ್ಯದಿಂದ ಹುಟ್ಟಬೇಕು. ಮುಂಚೆ ಆ ವಾಕ್ಯ ನಮಗೆ ಹೆಂಗೆ ಬಂದು ಯಾಕೋಬಿಂದ ಹೇಳ್ತಾರಲ್ಲ, ನಾವು ವಾಕ್ಯ ಹೆಂಗಿದೆ ಅಂತ ಕೇಳಿದ್ರೆ ಒಂದು ದರ್ಪಣದಲ್ಲಿ ನೋಡುವಾಗ, ಒಂದು ಕನ್ನಡಿ ನೋಡುವಾಗ ಆ ಕನ್ನಡಿಯಿಂದನೇ ನಾವು ಏನಾಗ್ತೀವಿ, ನಾವು ಯಾರ್ರೀ ಪಾಪಿ ಅಂತ ಯಾವ್ದು ತೋರಿಸ್ತದೆ ಅಂತ ಕೇಳಿದ್ರೆ ಅಲ್ವಾ, ಗಲಾತ್ಯದಲ್ಲಿ ಬರ್ದಿರುವ ಪ್ರಕಾರ ಎಷ್ಟು ಪಾಪಗಳೈತೆ ನಮ್ಮಲ್ಲಿ, ಎಷ್ಟು ಪಾಪಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿದ್ರೆ ಈ ಪಾಪ ಎಲ್ಲ ನಮ್ಮೊಳಗಿದೆ. ಆದ್ರೆ ನಾವು ತೊಳಿಬೇಕು ಅಂತ ಹೇಳಿದ್ರೆ ಇದು ಹೆಂಗ್ ತೊಳಿಯಕ್ ಸಾಧ್ಯ, ಇದನ್ನ ಹೆಂಗೆ ನಾವು ಶುದ್ಧೀಕರಣೆ ಮಾಡಕ್ ಸಾಧ್ಯ ಅಂತ ಹೇಳಿದ್ರೆ ದೇವರ ವಾಕ್ಯ ಅಲ್ವ ಸೋದರಿ. ದೇವರ ವಾಕ್ಯದ ಪ್ರಕಾರವೇ ನಾವು ಏನ್ ಮಾಡಕ್ ಸಾಧ್ಯ ಅಂತ ಕೇಳಿದ್ರೆ ನಾವನ್ನ ತೊಳ್ಕೊಬೇಕು. ಅದರಿಂದ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಮುಂದೆ ದೇವದರ್ಶನ ಕೂಡ ಅದರೊಳಗೆ ಹೋಗೋದಿಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ ಫಸ್ಟ್ ನಾವು ಅದನ್ನ ತೊಳ್ಕೊಬೇಕು ಅಂತ ಹೇಳ್ತಾರೆ. ಅದೇ ತರ ಸೋದರರೇ ಈ ವಾಕ್ಯ ಎಲ್ಲ ಓದುವಾರ ನಾವು ನೋಡುವಾಗ ಇವೆಲ್ಲ ನಮಗೆ ಏನು ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ನಮ್ಮಲ್ಲಿ ಇದ್ದಿದ್ದಂತ ಕೆಲವು ವಿಷಯಗಳೆಲ್ಲ ನಾವು ಒಂದು ವಸ್ತು ಅಂತ ಕೇಳಿದ್ರೆ ಆ ವಸ್ತುನ ಹೊಂದಿಕೊಂಡಿದ್ದೀವಿ ನಮ್ಮ ಹೃದಯದಲ್ಲಿ. ಇವೆಲ್ಲ ಕೂಡ ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಮ್ಮನ್ನ ಮಸ್ಟ್ ಬಿ ಕ್ಲೀನ್ ಅಂತ ಹೇಳ್ತಾರೆ. ವಾಕ್ಯ ಓದೋಣ, ಏಷಯ 53ನೇ ಅಧ್ಯಾಯ, ಏಷಯ 53ನೇ ಅಧ್ಯಾಯ 11ನೇ ವಾಕ್ಯ. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ನೋಡಿದ್ರ, ಅವರ ಅಪರಾಧವನ್ನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇವರು ಹೊತ್ತುಕೊಂಡು ಹೋಗುವನು ಅಂತ ಕೇಳಿದ್ರೆ ದ ವೆಸಲ್ ಆಫ್ ಗಾಡ್ ಅಂತ ಹೇಳುವ ಸೋದರಿಯರೇ ಕ್ರಿಸ್ತನು ನಮ್ಮನ್ನು ಶುದ್ಧೀಕರಣೆ ಮಾಡ್ತಾರೆ. ಇನ್ನೊಂದು ವಾಕ್ಯ ಕೂಡ ನೋಡ್ರಿ, 2ನೇ ಕೊರಿಂಥಿಯ 7ನೇ ಅಧ್ಯಾಯ 1ನೇ ವಾಕ್ಯ. 2ನೇ ಕೊರಿಂಥಿಯ 7ನೇ ಅಧ್ಯಾಯ 1ನೇ ವಾಕ್ಯ. 7 ಬ್ರದರ್. 7:1 1 ಇಲ್ಲ 2 ಇಂದ ಸ್ಟಾರ್ಟ್ ಆಗ್ತಾ ಇದೆ ಬ್ರದರ್. ಮಾಡಿ. ನಿಮ್ಮ ಹೃದಯಗಳಲ್ಲಿ ನಮಗೆ ಸ್ಥಳ ಕೊಡಿರಿ. ನಾವು ನಿಮ್ಮಲ್ಲಿ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರನ್ನು ಕೆಡಿಸಲಿಲ್ಲ, ಯಾರನ್ನು ವಂಚಿಸಲಿಲ್ಲ.
ನಿಮ್ಮ ಮೇಲೆ ತಪ್ಪು ಹೊರಿಸಬೇಕೆಂದು ನಾನು ಇದನ್ನು ಹೇಳುವುದಿಲ್ಲ. ಸರ್, ಇದು 7ನೇ 1ನೇ ವಾಕ್ಯ ಇಲ್ವಾ? ಪ್ರಿಯರೇ, 7ನೇ ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶಗಳನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡ್ರಿ, ಅದೇ ಹೇಳ್ತಾರೆ, ಪ್ರಿಯರೇ, ದೇವರ ನಮ್ಮ ವಾಕ್ಯದಲ್ಲಿ ನಮ್ಮನ್ನ ಶುದ್ಧೀಕರಣೆ ಮಾಡೋದಿಕ್ಕೆ ಅಂತ ಹೇಳುವಾಗ ಸಹೋದರ ಸಹೋದರಿ ನಮ್ಮನ್ನ ತೊಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಗಂಗಾಳ ನಮಗೆ ಮುಖ್ಯವಾಗಿ ಏನನ್ನ ಸೂಚನೆ ಮಾಡ್ತದೆ ಅಂತ ಹೇಳಿದ್ರೆ ಕ್ರಿಸ್ತನ ವಾಕ್ಯಗಳು, ಮುಖ್ಯವಾಗಿ ಕ್ರಿಸ್ತನ ವಾಕ್ಯಗಳು. ಅದರ ಮುಖಾಂತರ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ ನಮ್ಮನ್ನ ಪಾಪದಿಂದ ನಮ್ಮನ್ನ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ತೊಳೆದು ನಾವು ಏನಾಗ್ಬೇಕಂತ ಹೇಳಿದ್ರೆ ಅದನ್ನ ದೇವದರ್ಶನ ಗುಡಾರ ಒಳಗೆ ಆತ್ಮೀಯ ರೀತಿಯಲ್ಲಿ ಇರುವ ವಿಷಯಕ್ಕೆ ಹೋಗೋದಕ್ಕೆ ನಾವು ಸಿದ್ಧರಾಗಬೇಕು ಅಂತ ಓದುವಾರ ನಾವು ಪಾಠಗಳೆಲ್ಲ ನೋಡಿದೀವಿ. ಇವಾಗ ನಾವು ಏನಪ್ಪ ನೋಡ್ತೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಈ ಒಂದು ಪಾಠ ನಾವು ಮತ್ತೆ ನೆಕ್ಸ್ಟ್ ಯಾವ್ದು ಅಂತ ಕೇಳಿದ್ರೆ, ಯಾವಾಗ ದೇವದರ್ಶನ ಗುಡಾರ ಒಳಗೆ ಹೋದ ತಕ್ಷಣ ಈ ಗಂಗಾಳದಲ್ಲಿ ನಮ್ಮನ್ನ ತೊಳೆದುಕೊಂಡು ವಾಕ್ಯದಲ್ಲಿ ನಮ್ಮನ್ನ ಶುದ್ಧೀಕರಣೆ ಮಾಡಿದ ಮೇಲೆ ಸಹೋದರ ಸಹೋದರಿಯರೇ, ನಾವು ಮೊದಲು ಎಂಟರ್ ಆಗ್ತೀವಿ ಅಂತ ಕೇಳಿದ್ರೆ ಆ ಒಂದು ಇನ್ನೊಂದು ತೆರೆ ಐತೆ. ಆ ತೆರೆ ಬಗ್ಗೆ ನೋಡಿದೀವಿ. ಏನಪ್ಪಾ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನು ಮತ್ತೆ ಆ ತೆರೆ ಒಳಗೆ ಹೋಗುವಾಗ ನಮಗೆ ಏನ್ ಸಿಗ್ತದೆ ಅಂತ ಕೇಳಿದ್ರೆ ಅಲ್ಲಿಗೆ ಒಂದು ದೀಪಸ್ತಂಭ ಸಿಗೋದಂತ ನೋಡ್ತೀವಿ ಅಲ್ವರ ಸಹೋದರ ಸಹೋದರಿಯರೇ. ಇದು ಒಂದು ದೀಪಸ್ತಂಭ ಸಿಗೋದಂತ ನೋಡ್ತೀವಿ. ಈ ದೀಪಸ್ತಂಭ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದೆ. ಈ ದೀಪಸ್ತಂಭ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಎಲ್ಲೆಲ್ಲ ಬೈಬಲ್ ಅಲ್ಲಿ ಈ ಒಂದು 7 ಸ್ತಂಭ ಇರುವ ಒಂದು ದೀಪಸ್ತಂಭಗಳು ಎಲ್ಲೆಲ್ಲ ಇದೆ ಅಂತ ನಮ್ಗೆಲ್ಲ ಗೊತ್ತಿದೆ. ಯಾರ್ಯಾರಿಗೆಲ್ಲ ಗೊತ್ತಿದ್ದಾರೆ ಎಲ್ಲೆಲ್ಲಿ ಇದೆ ಅಂತ? ಬೈಬಲ್ ಅಲ್ಲಿ ಎಲ್ಲೆಲ್ಲ ಈ ಒಂದು 7 ಪ್ರಕಟಣೆಯಲ್ಲಿದೆ, ಹೌದು, ಇವೆಲ್ಲ ಬಂದು ಇದೆ ಅಂತ ಹೇಳ್ತಾರೆ. ಇವಾಗ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ಒಂದು ದೀಪಸ್ತಂಭ ಒಳಗಿದ್ದಂತ ಈ ದೀಪಸ್ತಂಭ ಮಾಡಿದ ಅದರ ಒಂದು ವಿಧಾನ ಯಾವ ತರ ಇತ್ತು, ಯಾಕೆ ಈ ದೀಪಸ್ತಂಭ ಮಾಡಿದ ವಿಧಾನಗಳನ್ನ ನೋಡ್ಬೇಕಾದ್ರೆ ಬಹಳ ಅದ್ಭುತವಾದ ವಿಷಯ. ಈ ದೀಪಸ್ತಂಭ ಏನು ಸೂಚನೆ ಮಾಡ್ತದೆ? ಈಗ ಮೊದಲನೇನು ನಾವು ನೋಡಿದ್ದ ಗಂಗಾಲ ನೋಡಿದ್ವಿ. ಆ ಗಂಗಾಲದಲ್ಲಿ ಮೊದಲು ಕ್ರಿಸ್ತನ ಆ ವಾಕ್ಯಗಳಿಂದ ಮುಖಾಂತರ ನಾವು ಶುದ್ಧೀಕರಣೆ ಆಗ್ಬೇಕು. ಅದು ಆ ನೀರಿಂದ ಹುಟ್ಟಿಸ್ಬೇಕು ಅಂತ ಹೇಳುವಾಗ ಅದು ಏನಂತ ಕೇಳಿದ್ರೆ ದೇವರ ವಾಕ್ಯದಿಂದ ಹುಟ್ಟಬೇಕು ಅಂತ ಹೇಳ್ತಾರೆ. ಯಾವಾಗ ದೇವರ ವಾಕ್ಯ ನಾವು ಕೇಳ್ತೀವೋ ಅವಾಗ ದೇವರ ವಾಕ್ಯವನ್ನ ಕೇಳಿದ ಮೇಲೆ ಪವಿತ್ರಾತ್ಮದಿಂದ ನಮ್ಮನ್ನ ಏನಾಗಿದೆ ಮುದ್ರೆಯನ್ನು ಹೊಂದಿದ್ದೀವಿ ಅಂತ ಹೇಳುವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಕೇಳಿದ್ರೆ ಅವಾಗನೇ ನಾವು ಏನಾಗುತ್ತೆ ಅಂತ ಕೇಳಿದ್ರೆ ಹಿಂಗೆ ಯೇಸು ಕ್ರಿಸ್ತನು ನೋಡ್ಬೇಕಾದ್ರೆ ಅದು ಕ್ರಿಸ್ತನಿಗೆ ದೀಕ್ಷಾಸ್ಥಾನಕ್ಕೆ ಒಪ್ಪಿಸಿ ಮಾತಾಡೋದು ನಮಗಲ್ಲ. ಹೆಂಗೆ ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ದೀಕ್ಷಾಸ್ಥಾನ ತಗೊಳಕ್ ಹೋಗುವಾಗ ಅವರು ದೀಕ್ಷಾ ತಗೊಂಡು ಹೊರಗಡೆ ಬಂದ ತಕ್ಷಣ ನಾವು ನೋಡ್ತೀವಿ ಅವರಿಗೆ ಆಕಾಶವನ್ನು ತೆಗೆದು ತೋರಿಸಿದ್ರು ಅಂತ ನೋಡಿ ಅಲ್ವಾ. ಆಕಾಶವನ್ನು ತೆಗೆದು ಇಗೋ ನನ್ನ ಯಾರ್ರಿ ಮಗನು ಅಂತ ಹೇಳುವಾಗ ನನ್ನ ಕುಮಾರನು ಅಂತ ಹೇಳುವಾಗ ಸಹೋದರ ಸಹೋದರರೇ ಆಕಾಶವನ್ನು ತೆಗೆದಿರೋದಂತ ನೋಡ್ತೀವಿ. ಅವ್ರು ಯಾರ್ರಿ? ಕ್ರಿಸ್ತನಿಗೆ ಆ ದೀಕ್ಷೆ ತಗೊಂಡ ಮೇಲೆ ಆ ಆಕಾಶವನ್ನು ತೆಗೆದಿರೋದಂತ ನೋಡಿದ್ವಿ. ಅದೇ ತರ ಇಲ್ಲಿಗೆ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ನಾವು ಯಾವಾಗ ಕ್ರಿಸ್ತನ ಒಂದು ಒಳಗೆ ಆ ವಾಕ್ಯದಿಂದ ಹುಟ್ಟಿಸಲ್ಪಟ್ಟ ಮೇಲೆ ದೇವರ ಆತ್ಮವನ್ನು ಹೊಂದಿದ ಮೇಲೆ ನಮಗ್ ಕೂಡ ನೆಕ್ಸ್ಟ್ ಏನಂತ ಕೇಳಿದ್ರೆ ಇನ್ನೊಂದು ಹೆಜ್ಜೆ ಜಾಡನ್ನ ಮುಂದೆ ಇಡ್ತೀವಿ. ಆ ಒಂದು ದೇವದರ್ಶನ ಗುಡಾರದ ಒಳಗೆ ಹೋಗಿ ಆ ತೆರೆ ಒಳಗೆ ಹೋಗ್ತೀವಿ. ಅವಾಗ ನೋಡುವಾಗ ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಈ ಚಿನ್ನದಲ್ಲಿ ಇದ್ದಿದ್ದಂತ ಒಂದು ದೀಪಸ್ತಂಭ. ಈ ದೀಪಸ್ತಂಭ ಏನಕ್ಕೆ ಹೋಳಿಕೆ ಆಗ್ತದೆ ಅಂತ ಕೇಳುವಾಗ ಬಹಳ ಸಿಂಪಲ್ ಆಗಿ ಕೆಲವು ವಿಷಯಗಳನ್ನ ಹೇಳಬಹುದು. ಏನಪ್ಪ ಹೇಳ್ತೀರಾ ಈ ವಿಷಯಕ್ಕೆ ಅಂತ ಕೇಳುವಾಗ ನಮ್ಗೆ ಗೊತ್ತು ಎಲ್ಲಿ ಇತ್ತು ಇದು ಅಂತ ಕೂಡ ನಮಗ್ ಗೊತ್ತು. ಸಹೋದರ ಸಹೋದರರೇ ನೋಡ್ರಿ, ವಾಕ್ಯ ಓದೋಣ. ವಿಮೋಚನಾ ಕಾಂಡ 25ನೇ ಅಧ್ಯಾಯ 31ರಿಂದ 40 ತನಕ. ವಿಮೋಚನಾ ಕಾಂಡದಲ್ಲಿ ಮತ್ತು ದೀಪಸ್ತಂಭವನ್ನು ಮಾಡಿಸಬೇಕು. ಅದರ ಬುಡವನ್ನು ಕಂಬವನ್ನು ನಾಕಾಸಿ ಕೆಲಸದಿಂದ ಮಾಡಿಸಬೇಕು. ಆ ದೀಪಸ್ತಂಭವೆಲ್ಲ
ಅಖಾಡವಾಗಿ ಪ್ರತಿಷ್ಠ ಪಾತ್ರೆಯೊಳಗಿಂತ ಪುಷ್ಟಗಳಂತೆಯೂ ಅಲಂಕಾರವಾಗಿ ಕೆತ್ತಿರಬೇಕು. ಕಂಬದ ಒಂದೊಂದು ಪಾರ್ಶ್ವದಲ್ಲಿ ಮೂರು ಮೂರು ಕೊಂಬೆಗಳು ಅಂತೂ 6 ಕೊಂಬೆಗಳು ಇರಬೇಕು. ಪ್ರತಿಯೊಂದು ಕೊಂಬೆಗಳಲ್ಲಿ ಬಾದಾಮಿ ಹೂಗಳಂತಿರುವ ಮೂರು ಮೂರು ಪುಷ್ಪಾಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ ಒಂದು ಪುಷ್ಪ ಪಾತ್ರೆಯು ಒಂದು ಪುಷ್ಪವೂ ಇರಬೇಕು. 6 ಕೊಂಬೆಗಳನ್ನು ಹಾಗೆ ಮಾಡಿಸಬೇಕು. ದೀಪಸ್ತಂಭದ ಕಡ್ಡಿಯಲ್ಲಿ ಪುಷ್ಪ ಪಾತ್ರೆಗಳು ಪುಷ್ಪಗಳು ಇರುವ ಬಾದಾಮಿ ಹೂಗಳಂತೆ 4 ಪುಷ್ಪ ಅಲಂಕಾರಗಳು ಇರಬೇಕು. 2 ಕೊಂಬೆಗಳು ಕವಲು ಒಡೆದಿರುವ ಸ್ಥಳಗಳೆಲ್ಲ ಒಂದೊಂದು ಪುಷ್ಪ ಪಾತ್ರೆಯಿಂದಿರಬೇಕು. ಪುಷ್ಪ ಪಾತ್ರೆಗಳು ಕೊಂಬೆಗಳು ಸಹಿತವಾದ ದೀಪಸ್ತಂಭಗಳನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿಸಬೇಕು. ಅದಕ್ಕೆ 7 ಅಣತೆಗಳನ್ನು ಮಾಡಿಸಬೇಕು. ಆ ಅಣತೆಗಳಲ್ಲಿ ದೀಪ ಹಚ್ಚಲು ಎದುರಾಗಿ ಬೆಳಕು ಉಂಟಾಗುವುದು. ಸಾಕ ಬ್ರದರ್? ಓದಿ ಸಿಸ್ಟರ್, 40 ತನಕ ಓದ್ರಿ. 40. ಅದರ ಕತ್ತರಿಗಳನ್ನು ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದ ಮಾಡಿಸಬೇಕು. ದೀಪಸ್ತಂಭವು ಅದರ ಎಲ್ಲ ಉಪಕರಣಗಳು 1 ತಲಾಂತು ಚೊಕ್ಕ ಬಂಗಾರವಾಗಿರಬೇಕು. ಬೆಟ್ಟದಲ್ಲಿ ನಾನು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ನೋಡು. ಸರಿ ಸಹೋದರರೇ, ಈ ಒಂದು ದೀಪಸ್ತಂಭ ಬಗ್ಗೆ ಓದುವಾಗ ಬಹಳ ಒಂದು ವಿಷಯಗಳು ಇಲ್ಲಿ ಹೇಳ್ತಾರೆ. ಏನಂತ ಕೇಳಿದ್ರೆ ಆ ತರ ಮಾಡಬೇಕಾದ ವಿಧಾನ ಏನಂತ ಕೇಳಿದ್ರೆ, ಇದು ಒಂದು ದೀಪಸ್ತಂಭ ಮಾಡಬೇಕು, ಚೊಕ್ಕ ಬಂಗಾರದಿಂದ ಒಂದು ದೀಪಸ್ತಂಭ ಮಾಡಬೇಕು. ಅದರ ಬುಡವು ಕೊಂಬಗಳನ್ನು ಏನ್ ಮಾಡ್ಬೇಕಂತ ಕೇಳಿದ್ರೆ ನಕಾಶಿ ಕಳಸದಿಂದ ಮಾಡಬೇಕು. ಇದು ತುಂಬಾ ಮುಖ್ಯ. ಏನಂತ ಕೇಳಿದ್ರೆ ಸಹೋದರಿ, ಯಾವ ಒಂದು ಮೋಲ್ಡಿಂಗ್ ಏನ್ ಮಾಡಬಾರದು ಅಂತ ಕೇಳಿದ್ರೆ ಇದು ಮಾಡಬಾರದು. ಮೋಲ್ಡಿಂಗ್ ಅಲ್ಲಿ ಯಾಕಂದ್ರೆ ಎಲ್ಲ ಮೋಲ್ಡ್ ಮಾಡ್ತಾರಲ್ಲ, ಅದು ಕ್ಯಾಸ್ಟಿಂಗ್ ಮಾಡ್ತಾರೆ. ಕ್ಯಾಸ್ಟಿಂಗ್ ಮಾಡಿ ಹಂಗೆ ಈಸಿಯಾಗಿ ಅದು ಮಾಡಬಹುದು. ಆದ್ರೆ ಆ ತರ ಮಾಡಬಾರದು. ಇದ್ದು ಅದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಚೆನ್ನಾಗಿ ಚಮಟಿಯಲ್ಲಿ ಒಡೆದು ಆ ಸುತ್ತಿದೆಯಲ್ಲ ಆ ಕೆಲಸದಿಂದ ಈ ದೀಪಸ್ತಂಭವನ್ನು ಮಾಡಬೇಕು ಅಂತ ಹೇಳಿ ನೋಡಿ. ಇದೆಲ್ಲ ಬಹಳ ಮುಖ್ಯ. ಯಾಕಪ್ಪ ಬೇರೆಲ್ಲ ಇಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ, ಆ ದೀಪಸ್ತಂಭಕ್ಕೆ ಮಾತ್ರ ಇಷ್ಟೊಂದು ವಿಷಯಗಳನ್ನು ಅಲ್ಲಿ ಹೇಳಿದ್ರು. ಈ ದೀಪಸ್ತಂಭದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ ಏನೆಲ್ಲ ಇರ್ಬೇಕಪ್ಪ ಅಂತ ಕೇಳಿದ್ರೆ, ಒಂದೊಂದು ದೀಪಸ್ತಂಭದಲ್ಲಿ ಇಲ್ಲಿ ನಾನು ಹೇಳ್ದಂಗೆ ನೋಡ್ರಿ, ಕೆಳಗೆ ಹೇಳಿದ್ದೀನಿ. ಒಂದು ಕಪ್ಪು ಅಂತ ಹೇಳುವಾಗ ಏನೆಲ್ಲ ಇರಬೇಕು ಅಂತ ಹೇಳಿದ್ರೆ, ಒಂದು ಕೊಂಬೆದಲ್ಲಿ ಇದು ಒಂದು ಕೊಂಬೆದಲ್ಲಿ ಏನ್ ಇರ್ಬೇಕು ಮೊದಲು ಅಂತ ಹೇಳುವಾಗ ಏನ್ ಸಿಸ್ಟರ್ ಇರ್ಬೇಕು? ಒಂದು ಕೊಂಬೆದಲ್ಲಿ, ಅದು ಕನ್ನಡದಲ್ಲಿ ಹೇಳ್ರಿ, ಆ ದೀಪಸ್ತಂಭದಲ್ಲಿ ಅಖಂಡವಾಗಿ, ಆಮೇಲೆ ಪುಷ್ಪ ಪಾತ್ರೆಗಳಂತೆಯೂ ಪುಷ್ಪಗಳಂತೆಯೂ ಅಲಂಕಾರವಾಗಿ ಪಾತ್ರೆಗಳು ಅಂತ ಹೇಳಿದ್ರೆ ಒಂದು ಕಪ್ಪು ಆ ಪುಷ್ಪ ಪಾತ್ರೆಗಳ ತರ ಇರ್ಬೇಕು. ಆಮೇಲೆ ಪುಷ್ಪಗಳ ಅಲಂಕಾರವಾಗಿ ಕೆತ್ತಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಕಂಬದ ಒಂದೊಂದು ಪಾರ್ಶ್ವದಲ್ಲಿ ಮೂರು ಮೂರು ಕೊಂಬೆಗಳು ಅಂತೂ 6 ಕೊಂಬೆಗಳು ಇರಬೇಕು. ಅಲ್ಲಿ ಬಾದಾಮಿ ಅಂತ ಸಿಸ್ಟರ್, ಅಲ್ಲಿ ಪ್ರತಿಯೊಂದು ಕೊಂಬೆಗಳಲ್ಲಿ ಬಾದಾಮಿ ಹೂಗಳಂತಿರುವ ಮೂರು ಒಂದು ಇಲ್ಲಿ ಹೇಳ್ತೀರಿ, ಒಂದೊಂದು ಕೊಂಬೆಯಲ್ಲಿ ಕೂಡ ಬಾದಾಮಿ ಬಾದಾಮಿ ಹೂ ತರ ಇರ್ಬೇಕು. ಆಮೇಲೆ ಮೂರು ಮೂರು ಪುಷ್ಪಾಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ ಒಂದು ಪುಷ್ಪ ಪಾತ್ರೆಯು ಒಂದು ಪುಷ್ಪವೂ ಇರಬೇಕು. ಸರಿ, ಇದು ನೋಡ್ಬೇಕಾದ್ರೆ ಸಹೋದರಿ ಇದೇನಪ್ಪ ಇದು ಬಹಳ ಒಂದು ವಿಷಯ ನೋಡ್ಬೇಕಾದ್ರೆ, ಒಂದು ದೀಪಸ್ತಂಭ ಮಾಡ್ಬೇಕಂದ್ರೆ ಒಂದು 7 ಕೊಂಬೆಗಳಿರ್ತದೆ. ಈ 7 ಕೊಂಬೆಗಳಲ್ಲಿ ಹಂಗೆ 7 ಕೊಂಬು ಮಾಡಂತ ಹೇಳ್ಬೋದಾಗಿತ್ತು. ಆದ್ರೆ ಆ ತರ ಹೇಳ್ತೀರಾ, ಇಲ್ಲಿಗೆ ಏನ್ ಕೊಟ್ಟಿದ್ದ ಅಂತ ಕೇಳಿದ್ರೆ ಒಂದೊಂದು ಕೊಂಬೆದಲ್ಲಿ ಒಂದು ಪುಷ್ಪ ಕಳುವಾಗ ಒಂದು ಕಪ್ಪು, ಒಂದು ನಾಬು, ಒಂದು ಬಾದಾಮಿ, ಒಂದು ಅದಕ್ಕೆ ಒಂದು ಪಾತ್ರವನ್ನು ಮಾಡಬೇಕು. ಇದನ್ನ ಎಲ್ಲ ಏನ್ ಮಾಡ್ಬೇಕಂತ ಕೇಳಿದ್ರೆ ಇದನ್ನ ಸೇರ್ಸ್ಬೇಕು. ಇದನ್ನ ಒಂದೊಂದು ಕೂಡ ಥ್ರೆಡ್ಡಿಂಗ್ ಸಿಸ್ಟಮ್ ಆಗಿ ಮೋಸ್ಟ್ಲಿ ಇರ್ಬೋದು ಅಂತ ನನಗೆ ನನ್ನ ಅನಿಸಿಕೆ. ಒಂದೊಂದಾಗಿ ಏನ್ ಮಾಡ್ಬೇಕಂದ್ರೆ ಜಾಯಿಂಟ್ ಮಾಡ್ಬೇಕು, ಇದನ್ನ ಸೇರ್ಸ್ಬೇಕು. ಇದು ಒಂದೇ ಸತಿಗೆ ಕ್ಯಾಸ್ಟಿಂಗ್ ಮಾಡಿ ಇಡಬಾರ್ದು, ಒಂದೊಂದಕ್ಕೆ ಒಂದೊಂದಾಗಿ ಇದನ್ನ ಸೇರ್ಸ್ಬೇಕು ಅಂತ ಇದು ಕೊಟ್ಟಿದ್ದಾರೆ. ಸೊ ಹಾಗೆ
ಇದನ್ನ ಒಂದು ಕಡೆ ಟೋಟಲ್ ಎಷ್ಟು ಇರ್ಬೇಕು ಅಂತ ಕೇಳಿದ್ರೆ, ಮೊದಲನೇದು ಇದೇ ತರ ಕೊಂಬೆಗಳು ಈ ಕಡೆ 3 ಆ ಕಡೆ 3 ಇರ್ಬೇಕು ಹೇಳಿದಂತೆ. ಈಗ ನೋಡ್ರಿ, ಈಗ ಇಲ್ಲಿ ಇದೆಯಲ್ಲ, ಇಲ್ಲಿ 3 ಇದೇ ತರ 3 ಇರ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು ಕಡೆ 3, ಇನ್ನೊಂದು ಕಡೆ 3. ಸೆಂಟ್ರಲ್ಲಿ ಆ ಸ್ತಂಭ ಇರಬೇಕು. ಆ ಸ್ತಂಭದಲ್ಲಿ 4 ಹೂವುಗಳು ಇರಬೇಕು. ಅದೇ ತರ ಪುಷ್ಪಗಳು ಇದೆಯಲ್ಲ, ಅದು 4 ಇರಬೇಕು. ಆಮೇಲೆ ಬಾದಾಮಿ ಇದೆಯಲ್ಲ, ಏನದು ಬಾದಾಮಿ ಹೂಗಳಂತೆ, ಬಾದಾಮಿ ಹೂಗಳು ಇದೆಯಲ್ಲ, ಅದನ್ನ ಕೂಡ ಹೆಂಗಿರ್ಬೇಕಂತ ಕೇಳಿದ್ರೆ 4 ಇರ್ಬೇಕು. 4 ಇದೆ. ಇವು ಎಲ್ಲ 6 ಕೊಂಬೆಯಲ್ಲಿ 3 ಇದೆ, ಎಲ್ಲ 3 ಇದೆ. ಆದ್ರೆ ಸೆಂಟ್ರಲ್ ಇರೋ ವಿಷಯಗಳು ಸೋದರರೇ, ಸೆಂಟ್ರಲ್ ಕೊಂಬೆಗಳಿರೋದು ಮಾತ್ರ 4 ಇರಬೇಕು ಅಂತ ಹೇಳಿದ್ದಾರೆ. 4 ಅಂತ ಹೇಳಿದರು. ಸರಿ, ಏನಿದು? ಇದನ್ನ ಏನಪ್ಪಾ, ಇದಕ್ಕೆ ಅರ್ಥ ಏನು? ಇದನ್ನ ನೋಡಿದ್ರೆ ನಮಗೆ ಏನ್ ಅನಿಸ್ತದೆ? ಯಾಕೆ ಕೊಂಬೆ, ನಾವು ಈ ದೀಪಸ್ತಂಭ ಅಂತ ಹೇಳುವಾಗ್ಲೇ ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಸಭೆಗೆ ಹೋಲಿಕೆ ಆಗ್ತದೆ ಅಂತ ನಮಗೆಲ್ಲ ನಾವು ನಮ್ಮ ಮನಸ್ಸಲ್ಲಿ ನೋಡ್ತೀವಿ. ಇದು 7 ಸಭೆ ಅಂತ ಹೇಳ್ತೀವಿ. ಸರಿ, ಇದು 7 ಸಭೆನ? ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ಈ ದೀಪಸ್ತಂಭ, 7 ದೀಪಸ್ತಂಭ ಇರೋ ದೀಪಸ್ತಂಭ, ಇದು ಸಭೆಗೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಖಂಡಿತ ಸಭೆಗೆ ಹೋಲಿಕೆ ಆಗ್ತದೆ. ಆದ್ರೆ ಇದು ಏನಿದು? ಇವೆಲ್ಲ ಈ ಹೂವ, ಅದರಲ್ಲಿ ಇದ್ದಿದ್ದಂತ ಬಾದಾಮಿ ಹೂವು, ಅದರ ಪಾತ್ರೆಗಳು, ಇವೆಲ್ಲ ಏನಕ್ಕಪ್ಪ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಏನೋ ಒಂದು ದೊಡ್ಡ ವಿಷಯ ನಮಗೆ ತಿಳಿಸ್ಕೊಡ್ತದೆ, ಸತ್ಯ ತಿಳಿಸ್ಕೊಡ್ತದೆ ಅಂತ ನೋಡ್ತೀವಿ ಅಲ್ವಾ? ಯಾಕಂತ ಕೇಳಿದ್ರೆ, ಈ ದೇವದರ್ಶನ ಗುಡಾರದ ಒಳಗೆ ಹೋದ್ಮೇಲೆ ಯಾವ ಒಂದು ಬೆಳಕು ಇರೋದಿಲ್ಲ ಅಲ್ವಾ? ಕತ್ಲಾಗಿರ್ತದೆ. ಅದು ಮುಚ್ಚಲಾಗಿ ಇದ್ದ ತೆರೆಗಳೆಲ್ಲ ಇದೆಯಲ್ಲ, ಆದ್ಮೇಲೆ ಹೊದಿಕೆಗಳು, ಆ ಹೊದಿಕೆಗಳ ಎಲ್ಲಾ ಕಡೆ ಏನಾಗಿರ್ತದೆ ಅಂತ ಕೇಳಿದ್ರೆ ಅದನ್ನ ಮುಚ್ಚಲಾಗಿರ್ತದೆ. ಆದ್ರೆ ಇದರಲ್ಲಿ ಇದ್ದಿದ್ದಂತ ಒಂದೇ ಬೆಳಕು, ಈ ಚೊಕ್ಕ ಬಂಗಾರದಿಂದ ಮಾಡಿದಂತ ಈ ಒಂದು 7 ಸ್ತಂಭದಿಂದ ಬರುವುದೇ ಆ ಬೆಳಕಾಗಿತ್ತು. ಅದು ತುಂಬಾ ಬೆಳಕಾಗಿ ಇರ್ಬೇಕು. ಯಾಕಂದ್ರೆ ಅದೆಲ್ಲ ಚಿನ್ನ ಅಲ್ವಾ? ಎಲ್ಲಾ ಚೌಕಟ್ಟುಗಳೆಲ್ಲ ಆ ತಗಡುಗಳು, ಚಿನ್ನದ ತಗಡುಗಳು ಹಾಕಿದ್ರು, ಅದನ್ನ ಮುಚ್ಚಿದ್ರು ಅಂತ ನೋಡ್ತೀವಿ. ಸರಿ, ಈ 7 ಸ್ತಂಭದನು ನಮಗೆ ಏನು ಸೂಚನೆ ಆಗ್ತದೆ ಅಂತ ಹೇಳುವಾಗ, ಇದಕ್ಕೆ ಏನಾದ್ರೆ ಐಡಿಯಾ ಇದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? ಏನಾದ್ರೂ ಒಂದು ಕ್ಲೂ ಕೊಡ್ರಿ. 7 ಸಭೆಗಳು, 7 ಸಭೆಗಳನ್ನು ತೋರಿಸ್ತದೆ ಬ್ರದರ್. ಓಕೆ, ಇದು 7 ಸ್ತಂಭಗಳ ಅಂತ ಹೇಳಿ. ಹೌದು ಸಿಸ್ಟರ್, ಇದು 7 ಸಭೆ. ಯಾಕಂತ ಕೇಳಿದ್ರೆ ನಾವು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ, ಇದು ಪ್ರಕಟಣೆಯಲ್ಲಿ ನೋಡುವ ಕಾರಣ 7 ಸಭೆ. ಜಕರ್ಯದಲ್ಲಿ ನೋಡುವಾಗ ಅಲ್ಲಿ ಇದ್ದಿದ್ದಂತ 2 ಆ ಎಣ್ಣೆದ ಮರ, ಆ ಎಣ್ಣೆ ಮರದಲ್ಲಿ ಬಂದಿದ್ದಂತ ಎಣ್ಣೆಗಳು, ಆ ಪವಿತ್ರಾತ್ಮ, ಇವೆಲ್ಲ ಸೇರಿದ್ರೆ ಇದು ಕೂಡ ಒಂದು ಸಭೆಗೆ ಹೋಲಿಕೆ ಆಗ್ತದೆ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಇಲ್ಲಿ 7 ಸಭೆ ಹೆಂಗ್ ಉಂಟಾಗುತ್ತೆ ಅಂತ ಹೇಳಿ ಯಾವ್ದ್ರಲ್ಲಿ ತೋರಿಸ್ತದೆ ಅಂತ ಕೇಳಿದ್ರೆ, ಈ ದೀಪಸ್ತಂಭದಲ್ಲಿ ತೋರಿಸ್ತದೆ. ಒಂದೊಂದು ಹೂವ, ಅದರಲ್ಲಿ ಬಾದಾಮಿ ಹೂವ, ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ, ಇವೆಲ್ಲ ಲೆಕ್ಕ ಹಾಕಿದ್ರೆ ನಮಗೆ ಏನೋ ಒಂದು ಕೊಡ್ತದೆ. ಅದಕ್ಕೆ ಲೆಕ್ಕ ಹಾಕೋದಿಕ್ಕೆ ಇವೆಲ್ಲ ನಾವು ನೋಡ್ತೀವಿ. ಸರಿ, ಇದರಲ್ಲಿ ಎಷ್ಟು ಹೂವ ಇತ್ತು ಕರೆಕ್ಟ್ ಆಗಿ ಯಾರಾದ್ರೂ ಹೇಳ್ರಿ? ಒಂದೊಂದು ಸೋದರರೇ, ಒಂದೊಂದು ಕೊಂಬೆದಲ್ಲಿ 3 ಹೂವ ಇರಬೇಕು. 3 ಇದೆ ಬ್ರದರ್. ಎಷ್ಟು? 3 ಇದೆ ಬ್ರದರ್. ಆ ಕಡೆ 3, ಈ ಕಡೆ 3, ಒಂದೊಂದು ಕೊಂಬೆಯಲ್ಲಿ ಒಂದೊಂದು. ಓಕೆ, ಆ 3 ಇರ್ಬೇಕು. ಸೆಂಟ್ರಲ್ ಇದ್ದಂತ ಸೆಂಟ್ರದಲ್ಲಿ ಇದೆಯಲ್ಲ, ಆ ಸ್ತಂಭ ಇದೆಯಲ್ಲ, ಅದ್ರಲ್ಲಿ 4 ಇರ್ಬೇಕು. ಟೋಟಲ್ ಎಷ್ಟಾಯ್ತು? 22 ಬ್ರದರ್. ಕರೆಕ್ಟಾ? 22 ಎಕ್ಸಾಕ್ಟ್ಲಿ. ಸರಿ, 22 ಜ್ಞಾಪಕ ಇಟ್ಕೊಳ್ರಿ. ಇದನ್ನ ನಾನು ಬೇರೆ ಒಂದು ಪಿಕ್ಚರ್ ಆಗ್ಬೇಕಾಗಿತ್ತು, ಇದು ಬೇರೆ ಪಿಕ್ಚರ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಆ ಲೆಕ್ಕ ತೋರಿಸ್ತಾ ಇಲ್ಲ ನನಗೆ. ಆಕ್ಚುಲಿ ಸೋದರರೇ, ಒಂದೊಂದು ನೋಡ್ರಿ, ಒಂದೊಂದು ಕೊಂಬೆದಲ್ಲಿ ಒಂದೊಂದು ಹೂವ, ಒಂದೊಂದು ಏನಂದ್ರಿ, ಬಾದಾಮಿ ಹೂವ ಒಂದು. ಸಹೋದರರೇ, ಮತ್ತೊಂದು ಮತ್ತೆ ಒಂದು 32ನೇ ವಾಕ್ಯ ಓದ್ರಿ. ಇದರಲ್ಲಿ 32ನೇ ವಾಕ್ಯ. ಕಂಬದ ಒಂದೊಂದು ಪಾರ್ಶ್ವದಲ್ಲಿ 3 ಕೊಂಬೆಗಳು, ಅಂತೂ ಒಂದು ನಿಮಿಷ. ಎಷ್ಟು ಇರಬೇಕು?
ಮೂರು ಒಂದು ಇದರಲ್ಲಿ ಮೂರು ಕೊಂಬೆ ಇರಬೇಕು. ಆಮೇಲೆ 6 ಕೊಂಬೆಗಳು ಇರಬೇಕು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂಗಳಂತಿರುವ 3 ಪುಷ್ಪಾಲಂಕಾರಗಳಿರಬೇಕು. ನೋಡಿ, ಅಲ್ಲಿ ಬಾದಾಮಿ ಹೂವು ಅಂತಾರ, ಅದು ಪುಷ್ಪಗಳಾಗಿ ಇರಬೇಕು. ಮೂರು ಪುಷ್ಪಗಳಾಗಿ ಇರಬೇಕು. ಆಮೇಲೆ ಒಂದೊಂದು ಅಲಂಕಾರ, ಸಾರಿ ಬ್ರದರ್, 3 ಪುಷ್ಪಾಲಂಕಾರಗಳು. ಒಂದೊಂದು ಅಲಂಕಾರಕ್ಕೆ 1 ಪುಷ್ಪ ಪಾತ್ರೆಯು 1 ಪುಷ್ಪವೂ ಇರಬೇಕು. ನೋಡಿ, ಒಂದೊಂದು ಅಲ್ಲಿ ಹೂವು ಇರೋದಕ್ಕೆ 1 ಪುಷ್ಪ ಪಾತ್ರೆನೋ 1 ಪುಷ್ಪ ಅಲಂಕಾರನು ಇರಬೇಕು ಅಂತ ಇದೆ. ಈ ಹಾಗಾದ್ರೆ ಸಹೋದರರಲ್ಲಿ ಎಷ್ಟಾಯ್ತು ಅಂತ ಕೇಳಿದ್ರೆ, 1 ಬಾದಾಮಿ ಹೂವು, ಪುಷ್ಪ ಪಾತ್ರ, ಇನ್ನೊಂದು ಪುಷ್ಪ ಅಲಂಕಾರ. ಇವಾಗ ಏನಾಗ್ಬೇಕಂತ ಕೇಳಿದ್ರೆ, ಒಂದರಲ್ಲಿ 1 ಜಾಯಿಂಟ್ ಬೇಕಾದ್ರೆ ಅದಕ್ಕೆ 3 ಇರಬೇಕು ಅಂತ ಹೇಳ್ತಾರೆ. ಒಂದು ಹೂವದ ಕೆಳಗೆ 1 ಕೊಂಬೆ ಇರಬೇಕು, ಅದನ್ನ ನಾಬ್ ಅಂತಾರೆ, ಇನ್ನೊಂದಕ್ಕೆ ಕಪ್ ಅಂತಾರೆ. ಇಲ್ಲಿಗೆ ಕ್ಲಿಯರ್ ಆಗಿ ನಾನು ತೋರಿಸ್ತೀನಿ ನೋಡ್ರಿ. 3 ಇರುತ್ತೆ. ಒಂದು ಫ್ಲವರ್, ನಾಬ್ ಅಂಡ್ ಕಪ್ ಇಂಗ್ಲಿಷ್ ಅಲ್ಲಿ ಹೇಳುವಾಗ, ಬಟ್ ಅದಕ್ಕೆ ಕನ್ನಡದಲ್ಲಿ ಇಲ್ಲಿ ಹಾಕಿಲ್ಲ, ಅದಕ್ಕೆ ಇಲ್ಲಿ ಕನ್ಫ್ಯೂಷನ್ ಆಗಿರ್ತದೆ. ಸೋದರರೇ, ಒಂದೊಂದುಗೆ ಒಂದು ಬಂದು ಫ್ಲವರು, ಇನ್ನೊಂದು ಕಪ್ಪು, ಇನ್ನೊಂದು ನಾಬ್. ಓಕೆ, ಇಂಗ್ಲಿಷ್ ಅಲ್ಲಿ ಹೇಳುವಾಗ ಕ್ಲಿಯರ್ ಆಗಿ ನಾನು ಇಲ್ಲಿ ಓದುವಾಗ, ಅಂಡ್ 6 branches shall come out of the side of its 3 branches of the candlestick out of the one side, and 3 branches of the candlestick out of the other side. 3 bowls and like a almond bird and a flower in one branch, and the 3 bowls made in almond in other branch. ಸೊ ಇಲ್ಲಿಗೆ ನೋಡ್ಬೇಕಾದ್ರೆ ಒಂದೊಂದು ಕೊಂಬೆದಲ್ಲಿ ಹಂಗಾದ್ರೆ ಒಂದು ಆ ಹೂವು ಒಂದು ಇರಬೇಕು, ಬಾದಾಮಿ ಹೂವು ಒಂದು ಇರಬೇಕು, ಇನ್ನೊಂದು ಕಪ್ಪು ಒಂದು ಇರಬೇಕು. ಹಂಗಾದ್ರೆ 3 ವಸ್ತುಗಳು ಒಂದರಲ್ಲಿ ಇರಬೇಕು ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಜಾಯಿಂಟ್. ಈಗ ಹಾಗಾದ್ರೆ ಒಂದು ಬ್ರಾಂಚ್, ಒಂದು ಕೊಂಬೆದಲ್ಲಿ 3 ಸೆಟ್ ಬರ್ತದೆ. ಓಕೆ ಸರಿ, ಇದು ಮನಸ್ಸಲ್ಲಿ ಇಟ್ಟುಕೊಳ್ರಿ. ಇವಾಗ 22 ಏನ್ರಿ ಅದರ ಒಂದು ಪುಷ್ಪಗಳು ಇತ್ತು ಅಂತ ನೋಡ್ತೀವಿ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ರಿ. 22 ಅಂದ್ರೆ ಏನು, ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಇದು ಏನೋ ಒಂದು ನಮಗೆ ನೋಡ್ರಿ, ಇದರಲ್ಲಿ ಒಳಗಡೆ ಇರುವ ಒಂದು ಸತ್ಯ ಒಂದೈತೆ. ಇದರಿಂದನೇ ನಾವು ಸಭೆ ಉಂಟಾಗೋದು ಹೆಂಗೆ, ಸಭೆ ಯಾವ್ದ್ರಿಂದ ಉಂಟಾಗುತ್ತೆ, ಹೆಂಗೆ ಬಂದು ಸಭೆಗೆ 7 ಸ್ತಂಭಕ್ಕೆ ಯಾಕೆ ಹೋಲಿಕೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಮೊದಲು ಇದರಲ್ಲಿ ಸ್ಟಡಿ ಮಾಡಿದ್ರೆ, ಇದನ್ನ ನಾವು ಸ್ಟಡಿ ಮಾಡ್ದಿರಾ ಅಲ್ಲಿ ಪ್ರಕಟಣೆಯಲ್ಲಿ ಇರೋದಾಗ್ಲಿ, ಜಕರ್ಯದಲ್ಲಿ ಆಗ್ಲಿ, ಇದು ನಾವೇ ಸಭೆ ಅಂತ ಹೇಳೋ ರೀತಿಯಲ್ಲಿ ಯಾವೊಂದು ಸುಮ್ಮನೆ ನಾವು ನೋಡ್ಬಿಟ್ಟು ಇದೊಂದು ಸಭೆ ಅದು ಅಂತ ಹೇಳ್ತೀವಿ ಹೊತ್ತು, ಬಟ್ ಸಭೆ ಹೆಂಗ್ ಉಂಟಾಗುತ್ತೆ, ಯಾವ ತರ ಉಂಟಾಗುತ್ತೆ ಅಂತ ಹೇಳಿ ಅದರ ಒಂದು ಎಲ್ಲಾ ವಿಷಯಗಳು ಈ ತರ ಕೊಟ್ಟಿದ್ದಾರೆ ಅಂತ. ಆದ್ರಿಂದ ಸಹೋದರರೇ, ನಾವೇನ್ ಮಾಡೋಣ ಅಂತ ಕೇಳಿದ್ರೆ, ಇದು ನಾಳೆ ಬರುವಾರ ದೊಡ್ಡ ಪಾಠ ಇದು. 1 hour ಪಾಠ ಇದು. ಈ 1 hour ಪಾಠದಲ್ಲಿ ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ, ಇದು ಒಂದೊಂದಾಗಿ ಬಿಚ್ಚಿ, ಇದು ಒಂದೊಂದಾಗಿ ಕಟ್ಟಿದಾರಲ್ಲ, ಇದನ್ನ ಒಂದೊಂದಾಗಿ ಬಿಚ್ಚಿ ಇವೆಲ್ಲ ನಮಗೆ ಏನು ಸೂಚನೆ ಕೊಡ್ತದೆ, ಆ ಬಾದಾಮಿ ಹೂ ಅಂದ್ರೆ ಏನು, ಅದರ ಒಂದು ಇದ್ದಂತ ಪುಷ್ಪದಂತ ಮಾಡಿರೋ ವಿಷಯಗಳೆಲ್ಲ ಏನು, ಇವೆಲ್ಲ ಯಾಕಪ್ಪ ಎಲ್ಲ ಒಂದೊಂದು ಜಾಯಿಂಟ್ ಮಾಡಿದ್ರು, ಯಾಕೆ ಈ 6 ಕೊಂಬುಗಳು ಒಂದ್ ಕಡೆ 3 ಇನ್ನೊಂದು ಕಡೆ 3 ಯಾಕೆ ಅಂತ ಹೇಳಿ, ಸೆಂಟ್ರಲ್ ಇರೋ ಸ್ತಂಭಗಳು ಯಾಕೆ, ಇವೆಲ್ಲ ಏನಕ್ಕೆ ಅಂತ ಹೇಳಿ ಬರುವಾರ ನಾವೇನ್ ಮಾಡೋಣ, ಫುಲ್ ಈ ಬರುವಾರದ ಸ್ಟಡಿಗೆ ಇದನ್ನ ಇಟ್ಕೊಳ್ಳೋಣ. ಸೊ ಹಾಗಿದ್ರೆ ಸಹೋದರರೇ, ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಬರುವಾರ ಈ ಒಂದು ದೀಪಸ್ತಂಭದ ಬಗ್ಗೆ ನಾವು ಸ್ಟಡಿ ಮಾಡೋಣ ರೀ. ಇದರಲ್ಲಿ ಒಂದು ಅದ್ಭುತವಾಗಿ ಇರುವ ಒಂದು ಸತ್ಯ ನಮಗೆ ಕೊಡಲ್ಪಟ್ಟಿರೋದು. ಅಲ್ಲಿ ಇದ್ದಿದ್ದಂತ ಪವಿತ್ರ ಸ್ಥಳ ಇದೆಯಲ್ಲ, ಪವಿತ್ರ ಸ್ಥಳದಲ್ಲಿ ಇರುವ ಒಂದು ದೊಡ್ಡ ಒಂದು ಮಹಿಮೆ ಒಳ್ಳೆ ಒಂದು ವಸ್ತು ಅಂತ ಹೇಳಿದ್ರೆ ಈ ದೀಪಸ್ತಂಭ. ಯಾಕಂದ್ರೆ ಇದು ಸಭೆಗೆ ಹೋಲಿಕೆ ಆಗ್ತದೆ. ಆ ಸಭೆ ಯಾವ ತರ ಉಂಟಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬರುವಾರ ಇಲ್ಲಿಂದ ನಾವು ಶುರು ಮಾಡೋಣ. ಅದು ಏನು ಅಂತ ಡೀಟೇಲ್ ಆಗಿ ಒಂದೊಂದು ಕೂಡ, ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಅರ್ಧದಲ್ಲಿ ಮುಗಿದ್ರೆ ಮತ್ತೆ ಅದು ಕನ್ಫ್ಯೂಷನ್ ಆಗೋದ್ರಿಂದ ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ, ಇಲ್ಲಿ ಇದನ್ನ ನಿಲ್ಲಿಸ್ತೀನಿ. ಬರುವಾರ ನಾವು ಏನ್ ಮಾಡೋಣ, ಮತ್ತೆ ಇಲ್ಲಿಂದ ಈ ದೀಪಸ್ತಂಭದಿಂದ ನಾವು ತಗೊಂಡು ಒಂದೊಂದು ಪಾರ್ಟ್ ಆಗಿ ಯಾವ ತರ ಮಾಡಬೇಕು, ಯಾವ ಕೆಲಸದಿಂದ ಮಾಡಬೇಕು ಅಂತ ಹೇಳಿ, ಇದು ಸಭೆಗೆ ಹಿಂಗೆಲ್ಲ ಹೋಲಿಕೆ ಆಗ್ತದೆ ಅಂತ
ನಾವು ನೋಡೋಣ. ಇವತ್ತು ನಮ್ಗೆ ಒಂದು ಚಿಕ್ಕ ಪಾಠ ಮಾತ್ರ ಆ ಒಂದು ಗಂಗಾಳ ಬಗ್ಗೆ ಕೆಲವು ವಿಷಯಗಳು, ಮತ್ತೆ ಈ ಒಂದು 7 ಸ್ತಂಭ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಿದ್ದೀವಿ. ಮುಂದಿನ ಬರುವ ವಾರದಲ್ಲಿ ಇದನ್ನ ಡೀಟೇಲ್ ಆಗಿ ನಾವು ಓದೋಣ. ಈ ವಾಕ್ಯವನ್ನು ದೇವರು ಆಶೀರ್ವದಿಸ್ಲಿ. ಬರೋ ವಾರ ನಾವು ಇದನ್ನ ಅನೇಕ ವಿಷಯಗಳನ್ನ ಸ್ಟಡಿ ಮಾಡೈತೆ. ದೇವರು ನಮ್ಮನ್ನ ಆಶೀರ್ವದಿಸ್ಲಿ. ಬ್ರದರ್, ನಮ್ಮ ಸಹೋದರ ಯಾರಾದ್ರೂ ಇದ್ರೆ ಒಬ್ರು ಪ್ರಾರ್ಥನೆ ಮಾಡಿ ಇವತ್ತಿನ ಪಾಠನ ಮುಗಿಸ್ಬಿಟ್ರಿ. ಯಾರಿದ್ದಾರೆ ಬ್ರದರ್? ಮೋಹನ್ ರಾಜ್ ಬ್ರದರ್ ಒಂದು ಪ್ರಯತ್ನ ಮಾಡಿದ್ರಿ. ಸರಿ, ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ಯೆಹೋವನೇ, ನಿಮ್ಮನ್ನು ವಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯಗಳನ್ನು ಕಲಿಯುವಂತ ಒಂದು ಸದಾವಕಾಶ ನಮ್ಮೆಲ್ಲರಿಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ನಮ್ಮೆಲ್ಲರಿಗೆ ತಿಳಿಪಡಿಸಿದ್ರಿ, ನಿಮಗೆ ಸ್ತೋತ್ರ ಮಾಡ್ತೇವೆ. ಅವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಿಮಗೆ ವಂದನೆಗಳು ಸಲ್ಲಿಸ್ತೇವೆ. ಇನ್ನೆಚ್ಚಾದ ಜ್ಞಾನದಲ್ಲಿ ಅವ್ರನ್ನ ಬೆಳೆಸಿರಿ, ಮತ್ತು ಅವ್ರ ಮೂಲಕ ನೀವು ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕೆ ನಮಗೂ ಸಹ ನೀನು ಸಹಾಯ ಮಾಡ್ರಿ ಅಂತ ಬೇಡಿಕೊಳ್ತೇವೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಮತ್ತು ಸಹೋದರ ಸಹೋದರಿಯರೆಲ್ಲರನ್ನೂ ಕೂಡ ನೀವು ಆಶೀರ್ವದಿಸಿ ಬಲಪಡಿಸ್ರಿ. ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವಾಕ್ಯಗಳನ್ನು ಕಲಿಯುವಂತ ಜ್ಞಾನದಲ್ಲಿ ನಮ್ಮೆಲ್ಲರನ್ನು ನಡೆಸಿ ಬಲಪಡಿಸಬೇಕೆಂದು, ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ನಮ್ಮ ತಂದೆಯ ದೇವರೇ, ಆಮೇನ್. ಆಮೇನ್. ಎಲ್ಲ ಬ್ರದರ್ಸ್ ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್. ಎಲ್ಲಾ ಬ್ರದರ್ಸ್ ಸಿಸ್ಟರ್ ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ ಬ್ರದರ್. ಎಲ್ಲರಿಗೆ ನಮಸ್ತೆ, ಎಲ್ಲಾರ್ಗಿ ನಮಸ್ತೆ, ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ಸಿಸ್ಟರ್. ನಮಸ್ತೆ. ಎಲ್ಲಾರ್ಗಿ ನಮಸ್ತೆ. ನಮಸ್ತೆ ಬ್ರದರ್ ಸಿಸ್ಟರ್, ಎಲ್ಲಾರ್ಗು ನಮಸ್ತೆ. ನಮಸ್ತೆ, ಎಲ್ಲಾರ್ಗು ನಮಸ್ತೆ. ಎಲ್ಲಾರ್ಗಿ ನಮಸ್ತೆ. ನಮಸ್ತೆ. ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ ಬ್ರದರ್. ಗುಡ್ ನೈಟ್. ಗುಡ್ ನೈಟ್.